ಅವರೇಜ್ ಚಂದ ಬಾಳಕ್ ಉಪಯೋಗ ಬಹಳ ಐತಿ. ಎಲ್ಲಾ ಗಣಕಿ ಉದ್ದಗ ಆಗ್ತಾವು, ದಪ್ಪಗ ಆಗ್ತಾವು, ಮತ್ತ ರಿಕವರಿ ಅದ್ರಾಗ ಹೆಚ್ಚು ಬರ್ತೈತಿ. ರಿಕವರಿ ಎಷ್ಟು ಹೆಚ್ಚು ಬರ್ತೈತಿ ಅಷ್ಟ ಹತ್ರದ ವಜನ್ ಹೆಚ್ಚು ಬರ್ತೈತಿ. ಅದರಲ್ಲೇ ನಮಗ ಅವರೇಜ್ ಬಹಳ ಚಂದಂಗ್ ಸಿಗ್ತೈತಿ. ಇದ ಶೇವಟ್ 3 ತಿಂಗಳ ಏನೈತಿ ಅತರ ನಡುಕ್ ಒಮ್ಮೆ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಕೊಡೋದ. ಅದರ ನಂತರ ನೀರಿಗೆ 7 ಕಿಲೋ ಹಿಡದ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟ, ಬೋರಾನ್ ಇತರ ತಗೊಳ್ಳೋದಿಲ್ಲ. ನಂತರ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಅದು 200 ಲೀಟರ್ ನೀರಾಗ ಮುಣಿಸಿ ಕಾವಲಿ ನೀರು ಬಿಡ್ತೇವಾಗ ಹನಿ ಹನಿ ಅದ್ರಾಗ ಹೋಗಾಕ್ಬೇಕು. ಪ್ರತಿ ತಿಂಗಳ ಒಮ್ಮೆ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಮುಂದೆ ಕೊಡೋದ. ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋ ಟೈಮ್ದಾಗ ಒಂದ್ ಧ್ಯಾನದಾಗ ಇಡ್ರಿ, ಯಾವ್ದು ಖತದಾಗ ಇದ ಮಿಕ್ಸ್ ಮಾಡೋದಿಲ್ಲ. ಬ್ಯಾರೆ ಯಾವ್ದು ಖತದಾಗ ಇದ ಮಿಕ್ಸ್ ಮಾಡೋದಿಲ್ಲ. ಇದ ಸ್ವತಂತ್ರ ಕೊಡಾಕಬೇಕು. ಇದ್ರಾಗ ಯಾವ್ದು ಖತ ಮಿಕ್ಸ್ ಆಗಂಗಿಲ್ಲ. ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋತ್ನ್ಯಾಗ ಅಷ್ಟು ಬೇಕಾದ್ರ ಅಷ್ಟು ಕಾಳಜಿ ನಮಗ ತಗೊಳಾಗ್ಬೇಕ. ಈ ಪ್ರಕಾರ ಎಲ್ಲ ಒಂದು ವರ್ಷದ ಇದ ಖತದ ಶೆಡ್ಯೂಲ್. ಇತರದ ಈಗ ನೋಡ್ರಿ ಅವೈಲೇಬಿಲಿಟಿ ಹೆಂಗ ಆಗ್ತೈತಿ, ನಾವು ಕುಡುತ್ನಾಗ ಹೆಂಗ್ ಕೊಡಬೇಕು, ಇತರ ಮ್ಯಾಗ ನಾವು ಸ್ವಲ್ಪ ಧ್ಯಾನ ಕೊಡಬೇಕು. ಕಿಮ್ಮತ್ ಬಹಳ ಹೆಚ್ಚ ಆಗಾಕತೈತಿ. ಈಗ DAP ನೋಡ್ರಿ 1200 ಇಟ್ಟಿದ್ರು, ನಿನ್ನೆ ಪೇಪರ್ದಾಗ ಬಂದೈತಿ 1350 ಮಾಡಿದಾರ. 1350 ಮಾಡಿದ್ರು. ಅಂದ್ರೆ 150 ರೂಪಾಯಿ ಮತ್ತೆ ಹೆಚ್ಚ ಕಿಮ್ಮತ್ ಆಯ್ತು. ಎಲ್ಲಾ ಖತದ ಕಿಮ್ಮತ್ ಅವ್ರ ನಿನ್ನೆ ಪೇಪರ್ದಾಗ ಬಂದೈತಿ. ಪೊಟ್ಯಾಶ್ ನಿಮಗ್ ಗೊತ್ತೈತಿ 800 900 ಇತ್ತು, ಈಗ 1700 ಆಗಿತ್ತು ಪೊಟ್ಯಾಶ್. ಅಂದ್ರೆ ಕಿಮ್ಮತ್ ಎಲ್ಲ ಹೆಚ್ಚ ಆಗಾನಕ್ ಅದಾವ. 10 26 ಕಿಮ್ಮತ್ ಹೆಚ್ಚಾಗೈತಿ, 12 32 16 ಕಿಮ್ಮತ್ ಹೆಚ್ಚಾಗೈತಿ, 24 ಖತ ಹೆಚ್ಚಾಗೈತಿ. ಎಲ್ಲಾ ಖತದ ಕಿಮ್ಮತ್ ಹೆಚ್ಚಾಗೈತಿ. ಈ ಟೈಮ್ದಾಗ ಹೆಂಗ ಈಗ ಹೆಂಗ್ರಿ ಖತಾಗ ಹೋಗದ ಈಗ ನಡೆಯಂಗಿಲ್ಲ. ವಿಚಾರ ಮಾಡಿ ಆತರದ ಎಷ್ಟ್ ಹೆಂಗ್ ಕೊಟ್ಟಿದ್ರ ಆತರದ ಕಬ್ಬಿಗೆ ಅಷ್ಟ ಆತರದ ಉಪಯೋಗ ಹೆಂಗ್ ಆಗ್ತೈತಿ, ಇತರ ಮ್ಯಾಗ ನಮಗೆ ವಿಚಾರ ಮಾಡಾಕ್ಬೇಕು. ಪೈಲಾದಿಂದ ನಾ ಶುರು ಮಾಡ್ತೇನೆ. ಈಗ ನೋಡ್ರಿ, ನಾವು ಯೂರಿಯಾ ಏನ್ ಒಗಿತೀವು, ಯೂರಿಯಾ ಒಗದ್ ನೀರ್ ಬಿಡ್ತೀವು, ಅಥವಾ ನೀರ್ ಕೊಟ್ಟಿದ ನಂತರ ಯೂರಿಯಾ ಒಗಿತೀವು. ಯೂರಿಯಾ ಯಾವಾಗ ನಾವು ಕೊಡ್ತೇವೋ ಅವಾಗ ಸೈಂಟಿಸ್ಟ್ ಹೇಳ್ತಾರೋ 50% ಯೂರಿಯಾದಾಗಿನ ನೈಟ್ರೋಜನ್ ಬ್ಯಾರೆ ಬ್ಯಾರೆ ಕಾರಣದಿಂದ ವಾಯ ಹೋಗ್ತೈತಿ, ವೇಸ್ಟ್ ಆಗ್ತೈತಿ. 50% ನೈಟ್ರೋಜನ್ ಆಫ್ ಇನ್ ಯೂರಿಯಾ ವೇಸ್ಟ್ ಆಗ್ತೈತಿ. ಪೈಲ ನಾವು ಒಗಿತೀವು, ಎಲ್ಲಾ ಭೂಮಿದಾಗ ನೀರ್ ಹೋಗೋ ತಕ ಯೂರಿಯಾಗ ನೀರ್ ಸಿಕ್ಕಿಲ್ಲ ಆ ಟೈಮ್ದಾಗ ಹವಾದಾಗ ಅದ್ರಾಗಿಂದ ಸ್ವಲ್ಪ ಹವಾದಾಗ ನೈಟ್ರೋಜನ್ ಹೋಗ್ತೈತಿ. ನೀರ್ ಕೊಟ್ಟಿದ ನಂತರ ನೀರಾಗ ಪೂರಾ ಮಿಕ್ಸ್ ಆಗ್ತೈತಿ. ನೀರ್ ಸಂಗಟ ತಿಳಿಕ್ ಹೋಗಾಕ್ ಶುರು ಆಗ್ತೈತಿ. 5 6 7 8 ಇಂಚ್ ತಕ ತಿಳಿಕ್ ಹೋಗ್ತಿದ್ವಿ, 1 ಫೂಟ್ ತಕ ತಿಳಿಕ್ ಹೋಗ್ತೈತಿ. ಎಲ್ಲಿ ನಮ್ಮ ಎಲ್ಲಾ ಬೇರ್ ಇದಾವಲ್ಲ, ಆ ಬೇರ್ ಹತ್ರ ಹೋಗಿ ಅದ ಬೇರಿಗೆ ತಿನ್ನಾಕ್ ಸಿಗ್ತೈತಿ. ಖರಿ ಮ್ಯಾಗಿನ ಜರ್ ಕರ್ತ ನಾವ್ ಮತ್ ಹೆಚ್ಚ ನೀರ್ ಕೊಟ್ಟಿದ್ರ, ನಾವ್ ನೀರ್ ಎಷ್ಟು ಕೊಡ್ತೀವಿ ಹಂಗ ನೀರೆಲ್ಲ ತಿಳಿಕ್ ಹೋಗ್ತೈತಿ. ಮ್ಯಾಗಿಂದ ಹೆಚ್ಚ ನೀರಾದ್ರ ಯೂರಿಯಾನು ಅದ್ರ ಸಂಗಟ ಮತ್ತಿಷ್ಟ ತಿಳಿಕ್ ಹೋಗ್ತೈತಿ. ಮತ್ತಿಷ್ಟ ಹೆಚ್ಚ ನೀರಾದ್ರ ತೆಳ್ಕಿಂದ ಅದ ಹೊರಿಗ್ ಹೋಗ್ಬಿಡ್ತೈತಿ, ಕಬ್ಬಿಗೆ ತಿನ್ನಾಕ್ ಸಿಗಂಗಿಲ್ಲ. ನಾವು ಯೂರಿಯಾ ಎಷ್ಟು ಕೊಡ್ತೀವೋ ಅದ್ರಾಗಿಂದ ಅರ್ಧ ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ, ಅರ್ಧ ಬ್ಯಾರೆ ಬ್ಯಾರೆ ಕಾರಣದಿಂದ ವೇಸ್ಟ್ ಹೋಗ್ತೈತಿ. ಪೈಲ ಏನ್ ಹೇಳ್ತಿದ್ರು, ಯೂರಿಯಾ ಕೊಡೋ ಟೈಮ್ದಾಗ ಜರ್ ಕರ್ತ ನೀವು ಅದಕ್ಕ ಬೇವಿನ ಹಿಂಡಿ 1 ಚೀಲ ಯೂರಿಯಾ ಸಲುವಾಗಿ 8 ಅಥವಾ 10 ಕಿಲೋ ಬೇವಿನ ಹಿಂಡಿ ಅದ್ರಾಗ ಮಿಕ್ಸ್ ಮಾಡಿ ಅದರ ನಂತರ ಕೊಟ್ಟಿದ್ರ ಯೂರಿಯಾದ ಅರ್ಧ ಏನ್ ಯೂರಿಯಾ ವೇಸ್ಟ್ ಹೋಗ್ತೈತಿ ಅದ್ ಹೋಗಂಗಿಲ್ಲ. ಆ ಬೇವಿನ ಹಿಂಡಿದಾಗ ಅಜರಡಿಕ್ಟಿನ್ ಅಥವಾ ಒಂದ ಘಟಕ ಅದ್ರಾಗೈತಿ, ಒಂದ್ ಆ ತರದ ಅಜರಡಿಕ್ಟಿನ್ ಅಥವಾ ಒಂದ್ ಘಟಕ ಇರ್ತೈತಿ. ಆ ತರದ ನೈಟ್ರೋಜನ್ ಸಂಗಟ ಅದ ಹಿಡ್ಕೋತೈತಿ. ಅದ ನೈಟ್ರೋಜನ್ ಯೂರಿಯಾದಾಗಿಂದ ಏನ್ ನೈಟ್ರೋಜನ್ ಐತಿ ಅದಕ್ಕ ಅದ್ ಹಿಡ್ಕೋತೈತಿ. ಮತ್ತ ನೀರಿನ ಸಂಗಟ ಯಾವಾಗ ನೈಟ್ರೋಜನ್ ತೆಳಿಕ್ ಹೋಗ್ತೈತಿ ಅವಾಗ ಆ ಅಜರಡಿಕ್ಟಿನ್ ನೈಟ್ರೋಜನ್ ಪೈಲ ಹಿಡ್ಕೋತೈತಿ, ಮತ್ತ ಸ್ವಂತ ಮಣ್ಣಿಗೆ ಹಿಡ್ಕೊಂಡ್ ಅಲ್ಲೇ ಕೊಂಡ್ತೈತಿ. ನೈಟ್ರೋಜನ್ ತಿಳಿಕ್ ಹೋಗಂಗಿಲ್ಲ, ನೀರ್ ಅಷ್ಟ ತಿಳಿಕ್ ಹೋಗ್ತೈತಿ. ಬೇರ್ ಹತ್ರ ಹೋಗೋ ತಕ ಅಷ್ಟ ನೈಟ್ರೋಜನ್ ಹೋಗ್ತೈತಿ. ಮತ್ತ ಅದ ಅಜರಡಿಕ್ಟಿನ್ ಏನ್ ಘಟಕ ಐತಿ ಬೇವಿನ ಹಿಂಡಿದಾಗ ಇರ್ತೈತಿ, ಅದ ಆ ನೈಟ್ರೋಜನ್ಗೆ ಪೈಲ ಹಿಡ್ಕೋತೈತಿ ಮತ್ತ ಸ್ವಂತ ಮಣ್ಣಿಗೆ ಚಿಟ್ಕಾಸ್ಕೊಂಡ್ತೈತಿ. ಅದರ್ಲೆ ತಳ್ಕಿನ್ ನೀರಿನ ಸಂಗಟ ಇದೇನ್ ವಾಯ ಹೋಗ್ತೈತಿ, ಅದ್ ಹೆಚ್ಚಿಗೆ ವಾಯ ಹೋಗಂಗಿಲ್ಲ. ಅಂದ್ರ ನಾವ್ ನೋಡಿದ್ರ ಅದ್ರಾಗಿಂದ ನಮಗ ಬಹಳಷ್ಟು ಚಂದ ಅದ್ರಾಗ ಉಪಯೋಗ ಆಗ್ತೈತಿ. ನಾವೇನಾಗ್ತೀವಿ 50% ವಾಯ ಹೋಗಾಕತೈತಿ, ವೇಸ್ಟ್ ಆಗ್ತೈತಿ. ಕನಿಷ್ಠ ಅದ್ರಾಗ ಒಂದ 25% ಇನ್ನ ನಾವು ಸೇವ್ ಮಾಡಕ್ ನಮಗ ಸಾಧ್ಯ ಐತಿ.
ಈಗ ನೋಡ್ರಿ ಇಲ್ಲೇದ್ ಮುಂದ ಎಲ್ಲಾ ಸೇವ್ ಹೆಂಗ್ ಮಾಡೋದ ಅದರದ್ದು ಉಪಯೋಗ ಹೆಂಗ್ ಹೆಚ್ಚು ಆಗ್ತೈತಿ ಅದ್ರ ಮ್ಯಾಗ ನಾವ ವಿಚಾರ ಮಾಡೋದೈತಿ. ಯೂರಿಯಾ ಕೊಡೋ ಟೈಮ್ದಾಗ ಬೇವಿನ ಹಿಂಡಿ ಅದ್ರಾಗ ಮಿಕ್ಸ್ ಮಾಡಿ ಕೊಡ್ತಿದ್ರು. ಖರೆ ಈಗ ಇದೆಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಧ್ಯಾನದಾಗ ಬತ್ತು, ಯೂರಿಯಾದಾಗ ನೈಟ್ರೋಜನ್ ಬಹಳಷ್ಟು ವೇಸ್ಟ್ ಆಗ್ತೈತಿ, ಅದ್ರ ಜೊತೆಲೆ ಬೇವಿನ ಹಿಂಡಿ ಕೊಟ್ಟಿದ್ರ ಅದ ವೇಸ್ಟ್ ಆಗಂಗಿಲ್ಲ. ಈಗೇನ್ ಮಾರ್ಕೆಟ್ದಾಗ ಯೂರಿಯಾ ಬರ್ತೈತಿ ಅದ್ ಎಲ್ಲಾ ಯೂರಿಯಾ ನೀಮ್ ಕೋಟೆಡ್ ಯೂರಿಯಾ ಮಾರ್ಕೆಟ್ದಾಗ ಬರ್ತೈತಿ. ನೀಮ್ ಕೋಟೆಡ್ ಅಂದ್ರ ಅದಕ್ಕ ನೀಮದ ಬೇವಿನ ಹಿಂಡಿದ ಅದಕ್ಕ ಕೋಟಿಂಗ್ ಮಾಡಿ ಅವ್ರು ಕೊಡ್ತಾರ. ಈಗ ಅಂದ್ರೆ ನಮಗ್ ಹೆಚ್ಚ ಅದ್ರ ಮ್ಯಾಗ ಧ್ಯಾನ ಕೊಡೋದ್ ಗರಜ್ ಇಲ್ಲ. ಯೂರಿಯಾ ಹಂಗ ಒಗದ್ರುನು ನೀರ್ ಕೊಟ್ಟಿದ್ರು ತಿಳ್ಕಿಂದ ಬಹಳಷ್ಟು ಅದು ವೇಸ್ಟ್ ಆಗಂಗಿಲ್ಲ. ಖರೆ ನಾವ್ ಕಾಳಜಿ ತಗೋಬೇಕು, ಅದ್ರಾಗ ಎಷ್ಟು ಮಿಕ್ಸ್ ಬರೋಬರಿ ಆಗಿತ್ತು ಅಥವಾ ಇಲ್ಲ, ಇದ್ ನೀಮ್ ಕುಟಿಂಗ್ ಬರೋಬರಿ ಆಗಿತ್ತು ಅಥವಾ ಇಲ್ಲ, ಮತ್ತಿಷ್ಟು ಧ್ಯಾನದಾಗ ಬರ್ತಿದ್ದೆ. ಅದ್ರಕಿಂತ ಒಂದ್ ಚೀಲ ಬೇವಿನ ಹಿಂಡಿ ತಂದ ಮನ್ಯಾಗ ಇಡೋದ, ಒಂದ್ ಚೀಲ ಯೂರಿಯಾಗ 10 ಕಿಲೋ ಬೇವಿನ ಹಿಂಡಿ ಅದ್ರಾಗ ಮಿಕ್ಸ್ ಮಾಡೋದೈತಿ, ಭೂಮಿದಾಗ ಒಗದ್ ಬಿಡೋದೈತಿ. ಹವಾದಾಗ ಬಿ ಅದು ಹಾರಿ ಹೋಗಂಗಿಲ್ಲ, ಮತ್ತ ನೀರ್ ಸಂಗಟ್ ತೆಳ್ಕಿಂದ ಬಿ ಅದು ಹೊರಗ್ ಹೋಗಂಗಿಲ್ಲ. ಈ ಪ್ರಕಾರ ಕರ್ತನ ಯೂರಿಯಾ ಕೊಡಾಕತ್ರ ಒಂದ್ ಚೀಲ ಯೂರಿಯಾ ಕೊಡೋ ಜಗದಾಗ ಪೌನಾ ಚೀಲ ಯೂರಿಯಾ ಕೊಟ್ಟಿದ್ರು ಸಾಕಾಗ್ತೈತಿ. 3ನೇ ಟೈಮ್ದಾಗ ನಮಗ್ 2 ಚೀಲ ಯೂರಿಯಾ ಕೊಡೋದೈತಿ, ಅಲ್ಲಿ 1.5 ಚೀಲ ಯೂರಿಯಾ ಕೊಟ್ಟಿದ್ರು ಸಾಕಾಗ್ತೈತಿ. ಅಂದ್ರ ಅದರದ ಸೇವಿಂಗ್ನು ಆಗ್ತೈತಿ, ವೇಸ್ಟ್ ಹೋಗಂಗಿಲ್ಲ, ರೊಕ್ಕ ಸುದ್ದ ನಮಗ ಸ್ವಲ್ಪ ಕಡಿಮೆ ಖರ್ಚು ಮಾಡಕ್ ಸಾಧ್ಯೈತಿ, ರಿಸಲ್ಟ್ ಅಷ್ಟು ಸಿಗ್ತೈತಿ. ಖರೆ ನಮಗ ಅದರದ್ದು ಉಪಯೋಗ ಹೆಚ್ಚು ಸಿಗ್ತೈತಿ, ಮತ್ತ ರೊಕ್ಕನು ಕಡಿಮೆ ಆಗ್ತೈತಿ. ಈ ಪ್ರಕಾರ ನೈಟ್ರೋಜನ್ ಯಾವಾಗ ಕೊಡ್ತೀವಿ ನಾವ ಅದರ ಜೊತೆಲೆ ಬೇವಿನ ಹಿಂಡಿ ಕೊಟ್ಟಿದ್ರೆ ಬಹಳಷ್ಟು ಚಲೋ. ಆಕ್ಚುಲಿ ಈಗ ಯೂರಿಯಾ ಬರ್ತಿದ್ದ ನೀಮ್ ಕೊಟ್ಟಿಡ ಬರ್ತಿದ್, ಬೇವಿನ ಹಿಂಡಿದ ಅದ ಕೋಟಿಂಗ್ ಮಾಡಿ ಕೊಡ್ತಾರೋ. ಆದ್ರ ಎಕ್ಸ್ಟ್ರಾ ಸೇಫ್ಟಿ ಅಂತ ನಾವ್ ಅದ್ ಹಾಕಿದ್ರೆ ಬಹಳ ಚಲೋ. ಅದ್ ಹಿಂಡಿಂದ ನಮಗ ಭೂಮಿಗ್ನು ಬಹಳಷ್ಟು ಲಾಭ ಆಗ್ತೈತಿ. ಎರಡನೇದ ಫಾಸ್ಫರಸ್. ನಾವು ಫಾಸ್ಫರಸ್ ಏನ್ ಕೊಡ್ತೇವಲ್ಲ, ಎಷ್ಟು ಫಾಸ್ಫರಸ್ ನಾವು ಭೂಮಿದಾಗ ಕೊಟ್ಟಿದ್ರ ಆ ಫಾಸ್ಫರಸ್ ದಾಗಿಂದ ಒಟ್ಟ 15-20% ಫಾಸ್ಫರಸ್ ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. 20% ತಕ ಫಾಸ್ಫರಸ್ ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಉಳ್ಕೆದೆಲ್ಲ ಭೂಮಿದಾಗ ಹಂಗ ಬಿದ್ದಿರ್ತೈತಿ, ಫಿಕ್ಸ್ ಫಾರ್ಮ್ದಾಗ ಹೋಗಿ ಬಿದ್ದಿರ್ತೈತಿ. ಆ ಕಬ್ಬಿಗೆ ತಿನ್ನಾಕ ಸಿಗಂಗಿಲ್ಲ. ಕಬ್ಬಿಗೆ ಅಷ್ಟ ಅಲ್ಲ, ಬ್ಯಾರೆ ಯಾವ್ದು ಕ್ರಾಪ್ ಇರ್ಲಿ ಅದಕ್ಕೆ ತಿನ್ನಾಕ್ ಸಿಗಂಗಿಲ್ಲ. ಅದಕ್ಕ ಫಿಕ್ಸ್ ಫಾರ್ಮ್ ಅಂತ ಹೇಳ್ತಾರ. ಫಿಕ್ಸ್ ಫಾರ್ಮ್ ಅಡವ್ಯಾಗ ಹೋದ ನಂತರ ಮಣ್ಣಿನ ಸಂಗಟ ಹತ್ರ ಇದಾಗಿ ಅತ್ರಾಗ ಅದ ಫಿಕ್ಸ್ ಆಗಿ ಹೋಗ್ತೈತಿ, ಅಲ್ಲೇ ಬಿದ್ದಿರ್ತೈತಿ. ಮ್ಯಾಕ್ಸಿಮಮ್ 20% ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಈಗ ನೋಡ್ರಿ, ನಾ 10 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟೇನಿ, 2 ಚೀಲ ಕಬ್ಬಿಗೆ ತಿನ್ನಾಕ್ ಸಿಗ್ತಾವ್, 8 ಚೀಲ ಹಂಗ ಬಿದ್ದು ಉಳಿತಾವ್. ನೋಡ್ರಿ ಎಷ್ಟು ವೇಸ್ಟ್ ಆಗ್ತೈತಿ. ನಾವ್ DAP ನ 10 ಚೀಲ ಕೊಟ್ಟಿದ್ರ 2 ಚೀಲ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ, 8 ಚೀಲ ಅಲ್ಲೇ ಬಿದ್ದಿರ್ತೈತಿ. ಯಾವ್ದು ಕೊಡ್ರಿ ನೀವು ಫಾಸ್ಫರಸ್, ನೀವು ಫಾಸ್ಫರಸ್ ಯಾವಾಗ ಕೊಡ್ತೀರಿ ಅವಾಗ 20% ಅಷ್ಟ ಅದಕ್ಕೆ ತಿನ್ನಾಕ್ ಸಿಗ್ತೈತಿ, ಉಳ್ಕೆದೆಲ್ಲ ಭೂಮಿದಾಗ ಹಂಗ ಬಿದ್ದಿರ್ತೈತಿ. ನಾವು ಬ್ಯಾಕ್ಟೀರಿಯಾ ಕೊಡೋದು ಯಾಕತ್ತೀವಿ ಸಾರ್ಕೆ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಕೊಡ್ರಿ. ಅದರದ ಸಂಖ್ಯೆ ಭೂಮಿದಾಗ ಬಹಳಷ್ಟು ಹೆಚ್ಚಾಗ್ಬೇಕು, ಅವ್ ಕಾರ್ಯಕ್ಷಮ ಇರಾಗ್ಬೇಕು, ಕೆಲಸ ಬಹಳ ಹೆಚ್ಚು ಮಾಡಾಕ್ಬೇಕು. ಅದರ ಸಲುವಾಗಿ ಅದಕ್ಕೇನ್ ತಿನ್ನಾಕ್ಬೇಕು, ಆ ಬ್ಯಾಕ್ಟೀರಿಯಾಗ ಏನ್ ತಿನ್ನಾಕ್ಬೇಕು ಅದನ್ನ ಭೂಮಿ ಕೊಡಾಕ್ಬೇಕು. ಅದರದ ಹೆಸರು ಆರ್ಗ್ಯಾನಿಕ್ ಕಾರ್ಬನ್. ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡ್ಕೋರಿ ಅಂದ್ರ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ನೈಟ್ರೋಜನ್ ಸಲುವಾಗಿ ಇರೋದ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಸಲುವಾಗಿ ಇರೋದ್ ಬ್ಯಾಕ್ಟೀರಿಯಾ, ಎಲ್ಲಾ ತರದ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತೈತಿ. ಅದ ಹೆಚ್ಚು ಕೆಲಸ ಮಾಡಿ ಫಾಸ್ಫರಸ್ ಏನ್ ಭೂಮಿದಾಗ ಫಿಕ್ಸ್ ಆಗಾಕ್ ಹದೈತಿ, ಅದ್ರಾಗಿಂದ ತೆಗದ ಕಬ್ಬಿಗೆ ಅವೈಲೇಬಲ್ ಮಾಡಕ್ ಕೊಡ್ತೈತಿ. ಅದು ಕಬ್ಬಿಗೆ ತಿನ್ನೋ ಅಂತದ್ ಮಾಡಿ ಕೊಡ್ತೈತಿ. ಪೈಲ ನಾವೇನ್ ಕೊಡ್ತೇವ ಹಂಗ, ಅವಾಗ 15 ಅಥವಾ 20% ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ನಾವು ಬ್ಯಾಕ್ಟೀರಿಯಾ ಕರ್ತ ಹೆಚ್ಚು ಕೊಟ್ಟಿದ್ರ 30-35% ತಕ ಅದ ಅವೈಲೇಬಲ್ ಆಗ್ತೈತಿ. ಅಂದ್ರ ಪೈಲಕ್ಕಿಂತ 1.5 ಅಥವಾ 2 ಪಟ್ಟು ತಕ ಅದ ತಿನ್ನಾಕ್ ಅದಕ್ ಸಿಗ್ತೈತಿ. ಹೆಚ್ಚು ತಿನ್ನಾಕ್ ಸಿಕ್ಕರೆ ಕಬ್ಬು ಬಹಳಷ್ಟು ಚಂದ ಬರ್ತೈತಿ, ನಮಗ್ ಗೊತ್ತೈತಿ. ಈಗ ನೋಡ್ರಿ, ನಾವು ಆರ್ಗ್ಯಾನಿಕ್ ಕಾರ್ಬನ್ ಸಲುವಾಗಿ ತಿಪ್ಪಿ ಗೊಬ್ಬರ ಕೊಟ್ಟಿದ್ದೆವು, ಕಂಪೋಸ್ಟ್ ಖತ ಕೊಟ್ಟಿದ್ದೆವು, ಬೇರೆ ಬೇರೆ ಹಿಂಡಿ ಹತ್ರ ಹಾಕಿದೇವು. ಅಂದ್ರ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಬಹಳಷ್ಟು ಚಂದ ಆಗೈತಿ. ಆರ್ಗ್ಯಾನಿಕ್ ಕಾರ್ಬನ್ ಚಂದ ಆಗೈತಿ, ಮ್ಯಾಗಿನ್ ನಾವು ಬ್ಯಾಕ್ಟೀರಿಯಾನು ಕೊಡ್ತೇವು. ಅಂದ್ರ ಬ್ಯಾಕ್ಟೀರಿಯಾ ಬಹಳಷ್ಟು ತಯಾರಾಗಿದಾವು, ಬಹಳಷ್ಟು ಕೆಲಸ ಮಾಡಕ್ ಅದಾವು. ಈ ಟೈಮ್ದಾಗ ನಾವೇನ್ ಫಾಸ್ಫರಸ್ ಕೊಡಾಕ್ ಅದೇವು, ಅದ್ರಾಗ 15-20% ತಯಾರಾಗ್ತಿತ್ತು, ಕಬ್ಬಿಗೆ ತಿನ್ನಾಕ್ ಸಿಗ್ತಿತ್ತು. ಅಲ್ಲಿ
ಈಗ 35% ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಅಂದ್ರ ಪೈಲಾಕಿಂತ ಜವळपास ಡಬಲ್ ಖತ ಅದಕ್ಕೆ ತಿನ್ನಾಕ್ ಸಿಗ್ತೈತಿ. ಒಂದ್ ಅಂದ್ರ ಆತರದ ಅವರೇಜ್ ಹೆಚ್ಚ ಸಿಗ್ತೈತಿ, ಟನೇಜ್ ಹೆಚ್ಚ ಸಿಗ್ತೈತಿ. ಎರಡನೇದ ನಾವ್ ಈಗೇನ್ ಫಾಸ್ಫರಸ್ ಕೊಡಾಕ್ ಹತ್ತೀವೋ ಅದರದ ಕ್ವಾಂಟಿಟಿ ಕಡಿಮೆ ಮಾಡಾಕ್ ನಮಗ ಸಾಧ್ಯ ಐತಿ. ಇತರ ಸಲುವಾಗಿ ಎರಡು ಕೆಲಸ ಮಾಡೋದು. ಒಂದ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡೋದ, ಬ್ಯಾಕ್ಟೀರಿಯಾ ಹತ್ರಕ್ ಬಿಡೋದ. ಎರಡನೇದ ನಾವೇನ್ ಫಾಸ್ಫರಸ್ ಭೂಮಿದಾಗ ಕೊಡಾಕ್ ಹದೇವು, ಈ ಮಣ್ಣಿನ ಸಂಗಟ ಸಂಪರ್ಕ ಆದ ನಂತರ ಅದ್ ಫಿಕ್ಸ್ ಆಗ್ತೈತಿ, ಕಬ್ಬಿ ತಿನ್ನಾಕ್ ಬರಂಗಿಲ್ಲ. ಅದ್ ಆಕ್ಚುಲಿ ಕೊಟ್ಟಿದ ನಂತರ ನೀರ್ ಕೊಟ್ಟಿದ ನಂತರ ನೀರಾಗ ಪೂರಾ ಕರಗ್ತೈತಿ. ನೀರ್ ಸಂಗಟ ತೆಳಿಗ್ ಹೋಗ್ತೈತಿ. 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಅಷ್ಟೇ ತೆಳಿಗ್ ಹೋಗ್ತೈತಿ. ಆ ಟೈಮ್ದಾಗ ಮಣ್ಣಿನ ಸಂಗಟ ಅದರದ ಕಾಂಟ್ಯಾಕ್ಟ್ ಬಂದ ನಂತರ ಮಣ್ಣಿನ ಸಂಗಟ ಅದಕ್ಕೆ ಅದರದ ರಿಯಾಕ್ಷನ್ ಆಗ್ತೈತಿ. ಮತ್ತೆ ಈ ರಿಯಾಕ್ಷನ್ದಾಗ ಫಿಕ್ಸ್ ಫಾರ್ಮ್ದಾಗ ಹೋಗ್ತೈತಿ. 15-20% ಅಷ್ಟ ತಯಾರಿ ಇರ್ತೈತಿ, ಅಷ್ಟ ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಉಳ್ಕೆದೆಲ್ಲ ಫಿಕ್ಸ್ ಫಾರ್ಮ್ದಾಗ ಹೋಗಿ ಭೂಮಿದಾಗ ಫಿಕ್ಸ್ ಹಾಕೊಂಡ್ತೈತಿ, ಕಬ್ಬಿಗೆ ತಿನ್ನಾಕ್ ಸಿಗಂಗಿಲ್ಲ. ಈ ಮಣ್ಣಿನ ಸಂಗಟ ಅದರದ ಕಾಂಟ್ಯಾಕ್ಟ್ ಆದ ನಂತರ ಹಿಂಗ ಆಗ್ತೈತಿ. ಆಯ್ತ ಸೈಂಟಿಸ್ಟ್ ಹಿಂಗ್ ಹೇಳಕ್ ಹತ್ರು, ಆತ ಮಣ್ಣಿನ ಸಂಗಟ ಕಾಂಟ್ಯಾಕ್ಟ್ ಕಡಿಮೆ ಹೆಂಗ್ ಮಾಡಕ್ ಬರ್ತೈತಿ ಅನ್ನೋ ಈ ಪ್ರಕಾರ ಏನ್ರಿ ಪ್ರಯೋಗ ಮಾಡೋದು. ಆಕ್ಚುಲಿ ಇದು ಭೂಮಿದಾಗ ಹಾಕಾಗ್ಬೇಕು, ಮಣ್ಣಿನ ಸಂಗಟ ಆತರದ ಕಾಂಟ್ಯಾಕ್ಟ್ ಬರೋದೈತಿ. ಖರೆ ಆತರ ನೋಡಕ್ ಮತ್ತೊಂದು ಹಿಂಗೆ ಅಂದ್ರೆ ಕೋಟಿಂಗ್ ಒಂದು ಫಾಸ್ಫರಸ್ ಮಾಡೋನು, ಮಣ್ಣಿನ ಸಂಗಟ ಕಾಂಟ್ಯಾಕ್ಟ್ ಹತ್ರದ ಕಡಿಮೆ ಬರ್ಬೇಕು. ಅಂದ್ರ ಅವೈಲೇಬಲ್ ಫಾರ್ಮ್ದಾಗ ಹೆಚ್ಚು ಬರ್ತೈತಿ, ಕಬ್ಬಿಗೆ ತಿನ್ನಾಕ್ ಹೆಚ್ಚ ಸಿಗಾಕ್ ಬರ್ತೈತಿ, ಕಬ್ಬಿಗೆ ಹೆಚ್ಚು ತಿನ್ನಾಕ್ ಸಿಗ್ತೈತಿ. ಅದರ ಸಲುವಾಗಿ ಡಾಕ್ಟರ್ GK ಝೆಂಡೆ ಭಾರತದಾಗ ಅವ್ರದ್ದು ಹೆಸರು ಇತ್ತು ಬಿಡ್ರಿ, ಖರೆ ಜಗತ್ನಾಗ 10 ಸೈಂಟಿಸ್ಟ್ ಸಾಯಿಲ್ ಸೈಂಟಿಸ್ಟ್ ಇದ್ರು, ಅದ್ರಾಗ ಇವ್ರದ್ದು ಒಂದ್ ಹೆಸರಿತ್ತು. ಇಷ್ಟ ಅವ್ರ ದೊಡ್ಡ ಸೈಂಟಿಸ್ಟ್ ಇದ್ರು. ಅವ್ರಿಗೆ ಹೋಗಿ ಸುಧಾ 8-10 ವರ್ಷ ಆದ್ ಬಿಡ್ರಿ, ಬಾಳ ವಯಸ್ಸರಿಗಿದ್ರು, ದೊಡ್ಡ ಸೈಂಟಿಸ್ಟ್. ಅವ್ರ ಬುಕ್ದಾಗ ಇದ್ದು ಬರೆದಿಟ್ಟಿದಾರ. ನೀವು ಫಾಸ್ಫರಸ್ ಯಾವಾಗ ಕೊಡ್ತಿರ್ಲ, ಆ ಕೊಡೋಕ್ಕಿಂತ ಪೈಲ 8-10 ದಿವಸ 15 ದಿವಸ ತಕ ಸ್ವಲ್ಪ ಸಗಣಿ ಗೊಬ್ಬರ ತಗೊಂಡ ಅದ್ರಾಗಿದ್ದ ಮಿಕ್ಸ್ ಮಾಡಿಡ್ರಿ, ಅಥವಾ ಕಂಪೋಸ್ಟ್ ಖತ ತಗೊಂಡ ಅದ್ರಾಗಿದ್ದ ಮಿಕ್ಸ್ ಮಾಡಿಡ್ರಿ, ಅಥವಾ ಹಿಂಡಿ ತಗೊಂಡ ಅದ್ರಾಗಿದ್ದ ಮಿಕ್ಸ್ ಮಾಡಿಡ್ರಿ, ಅಥವಾ ವರ್ಮಿ ಕಂಪೋಸ್ಟ್ ತಗೊಂಡ ಅದ್ರಾಗಿದ್ದ ಮಿಕ್ಸ್ ಮಾಡಿಡ್ರಿ. ಅಂದ್ರ ಯಾವ್ದು ಒಂದು ಆರ್ಗ್ಯಾನಿಕ್ ಖತ ತಗೊಂಡ ಅದ್ರಾಗ ಜರ್ಕರ್ತ ಇದು ಮಿಕ್ಸ್ ಮಾಡಿ ಒಂದ್ 8-10 ದಿವಸ 15 ದಿವಸ ಜರ್ಕರ್ತ ನಾವ್ ಇಟ್ಟಿದ್ವಿ ಅಂದ್ರ ಇದ್ರಾಗಿದ್ದ ಫಾಸ್ಫರಸ್ ಏನ್ ಮಾಲಿಕ್ಯೂಲ್ ಐತಿ ಅದ್ರ ಮ್ಯಾಗ ಒಂದ ಆರ್ಗ್ಯಾನಿಕ್ ಕೋಟಿಂಗ್ ತಯಾರಾಗ್ತೈತಿ. ಹಿಂಗ ತಯಾರಾದ ನಂತರ ಇದು ಫಾಸ್ಫರಸ್ ಯಾವಾಗ ನಾವು ಭೂಮಿದಾಗ ಹಾಕ್ತೇವು, ಆ ಫಾಸ್ಫರಸ್ ಮಾಲಿಕ್ಯೂಲ್ ಮ್ಯಾಗ ಕೋಟಿಂಗ್ ಇರೋದ ಕಾರಣದಿಂದ ಮಣ್ಣಿನ ಸಂಗಟ ಅದರದ ಕಾಂಟ್ಯಾಕ್ಟ್ ಬಂದ್ರು ಕೂಡ ಅದರದ ಫಿಕ್ಸೇಷನ್ ಆಗೋದ ಪ್ರಮಾಣ ಬಹಳ ಕಡಿಮೆ ಆಗ್ತೈತಿ. ನಾವೇನ್ ಹೇಳಕ್ ಅದೀವು 80% ಅದು ಫಿಕ್ಸ್ ಆಗ್ತೈತಿ. ಜರ್ಕರ್ತ ನಾವು ಹಿಂಗ್ ಮಾಡಿ ಹಾಕಿದ್ರ, ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಹಾಕಿದ್ರ 60% ಅಷ್ಟು ಫಿಕ್ಸ್ ಆಗ್ತೈತಿ. ಕನಿಷ್ಠ ಒಂದ 40% ಆದ ಅವೈಲೇಬಲ್ ಆಗಕ್ ಶುರು ಆಗ್ತೈತಿ. ಅವ್ರು ಹೇಳಿ ಇಟ್ಟಿದಾರ. ಖರೆ ಅಂದ್ರ ಅವ್ರು ಹೇಳಿದಾರು, ನೀವು 6 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಎಕರೆದಾಗ ಏನ್ ಹಾಕ್ತೀರಿ, ಅದರ ಬದ್ಲೆ 3 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ನೀವು ಈ ಖತದಾಗ ಸಗಣಿ ಗೊಬ್ಬರದಾಗ ತಿಪ್ಪಿ ಗೊಬ್ಬರದಾಗ 15 ದಿವಸ ಅದ್ ಮಿಕ್ಸ್ ಮಾಡಿ ಇಡ್ರಿ. 15 ದಿವಸಲಿದ್ ಭೂಮಿದಾಗ ಹಾಕ್ರಿ, 3 ಚೀಲ 6 ಚೀಲದ ಕೆಲಸ ಮಾಡ್ತೀವಿ. ಅಂದ್ರ 50% ಖತ ನಮ್ಮದ್ ಇಲ್ಲಿ ಬಚತ್ ಮಾಡಕ್ ಸಾಧ್ಯ ಇದೆ. 6 ಚೀಲ್ ನಾವು ಸಿಂಗಲ್ ಸೂಪರ್ ಹಾಕೋಕ್ಕಿಂತ 3 ಚೀಲ್ ಹಾಕಿದ್ರೆ ನಡಿತೈತಿ. 2 ಚೀಲ್ DAP ನಾವು ಹಾಕ್ತಿವಿ. ಆ ಜರ್ಕರ್ತ ನಾವು ಹಿಂಗ ಮಿಕ್ಸ್ ಮಾಡಿ ಇಟ್ಟಿದ್ದ 15 ದಿವಸಲೆ ನಾವು ಜರ್ಕರ್ತ ಕೊಡೋದಿದ್ರ 1 ಚೀಲ್ DAP ಹಾಕ್ರಿ ನಡಿತೈತಿ. 10, 26 4 ಚೀಲ್ ಕೊಡೋದೈತಿ. ಅದು ಜರ್ಕರ್ತ ನಾವು 15 ದಿವಸ ಸಲುವಾಗಿ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಇಟ್ಟಿದ್ರ 2 ಚೀಲ್ ಕೊಟ್ಟಿದ್ರ ನಡಿತೈತಿ. ಪ್ರತಿಯೊಂದ್ ಇತರ ಫಾಸ್ಫರಸ್ ಏನ್ ನಾವು ಕೊಡಾಕ್ ಅದೀವು ಅದ ಅರ್ಧ ನಾವು ಕೊಟ್ಟಿದ್ರು ಸಾಕಾಗ್ತೈತಿ. ಈಗ ದರ ಇಷ್ಟ ಹೆಚ್ಚಾಗತೈತಿ, ಇತರದ ವಿಚಾರ ಮಾಡಕ್ಕೇನ ಅಡ್ಡಿ ಇಲ್ಲ. ಅದಕ್ ತಿನ್ನಾಕನು ಬಹಳ ಚಂದ ಸಿಕ್ತೈತಿ. ಟೈಮ್ ಶೀರ್ ತಿನ್ನಾಕ್ ಸಿಕ್ತೈತಿ. ಕಬ್ಬಿಗೆ ತಿನ್ನಾಕ್ ಟೈಮ್ ಶೀರ್ ಸಿಕ್ಕಿದ್ರ ಹತ್ರದ ಟನೇಜ್ ಬಹಳ ಜೋರ್ಲೆ ಹೆಚ್ಚು ಬರ್ತೈತಿ ನಮಗ. ಅಂದ್ರೆ ಈ ಪ್ರಕಾರ ಜರ್ಕರ್ತ ನಾವು ಕೊಟ್ಟಿದ್ರ ಬಂದಂದ್ರ ಖತ ಕಡಿಮೆ ಕೊಡಾಕ್ ಬರ್ತೈತಿ. ಖತ ಅಷ್ಟ ಕೊಟ್ಟಿದ್ರ ಖರೆ ಸಗಣಿ ಗೊಬ್ಬರದಾಗ ಅಥವಾ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಕೊಟ್ಟಿದ್ರ ಅದರದ ಅವೈಲೇಬಿಲಿಟಿ ಹೆಚ್ಚಾಗ್ತೈತಿ, ಟನೇಜ್ ಹೆಚ್ಚಾಗಕ್ ಶುರು ಆಗ್ತೈತಿ. ನಾವು ಅದರ ಸಲುವಾಗಿ
DAP ಕೊಡೋಕ್ಕಿಂತ ಪೈಲ ಒಂದು 4-5 ದಿವಸ ಕನಿಷ್ಠ ತಿಪ್ಪಿ ಗೊಬ್ಬರ ಇರ್ಲಿ ಅಥವಾ ಫ್ಯಾಕ್ಟ್ರಿ ಕಂಪೋಸ್ಟ್ ಇರ್ಲಿ ಅಥವಾ ವರ್ಮಿ ಕಂಪೋಸ್ಟ್ ಇರ್ಲಿ ಅದ್ರಾಗ ಮಿಕ್ಸ್ ಮಾಡಿ ಒಂದ್ 4-5 ದಿವಸ ಇಟ್ಟೇ ಇಡ್ತೇವೆ. 5-6 ದಿವಸ ಇಡ್ತೇವೆ. ಯಾವಾಗ ಸಾಧ್ಯ ಆಗ್ತೈತಿ ಅವಾಗ 10 ದಿವಸನು ಇಡ್ತೇವೆ. ಖರೆ ಈ ಪ್ರಕಾರ ಜರ್ ಕರ್ತ ಮಾಡಿದ್ರ ಫಾಸ್ಫರಸ್ ಅವೈಲೇಬಿಲಿಟಿ ಬಹಳ ಚಂದ ಆಗ್ತೈತಿ ಮತ್ ಇದು ಬಹಳ ಮಹತ್ವದೈತಿ. ಪೊಟ್ಯಾಶದ 85% ಅವೈಲೇಬಲ್ ಇರ್ತೈತಿ ಪೊಟ್ಯಾಶ್. ನಾವು 100 kg ಜರ್ ಕರ್ತ ಪೊಟ್ಯಾಶ್ ಭೂಮಿಯಾಗ ಹಾಕಿದ್ರ 85 kg ಪೊಟ್ಯಾಶ್ ಅವೈಲೇಬಲ್ ಇರ್ತೈತಿ. 15 kg ಅಷ್ಟೇ ವೇಸ್ಟ್ ಹೋಗ್ತೈತಿ. ಖರೆ ಅದು ಇತರ ಜೊತೆಲಿ ಜರ್ ಕರ್ತ ನಾವು ಮಿಕ್ಸ್ ಮಾಡಿ ಇಟ್ಟಿದ್ರ 100% ಅದೇ ಅವೈಲೇಬಲ್ ಆಗ್ತೈತಿ. ಅಂದ್ರೆ ಪೊಟ್ಯಾಶ್ ಅಲ್ಲಿ 2 ಚೀಲ ಕೊಡೋದೈತಿ, ಅಲ್ಲಿ 75 kg ಕೊಟ್ಟಿದ್ರು ನಡ್ತೈತಿ. ಅಂದ್ರ ಅಷ್ಟ ನಾವು ಕಡಿಮೆ ಮಾಡಿದ್ರೆ ಬಹಳಷ್ಟು ಚಂದ ಪೊಟ್ಯಾಶದು ಅವೈಲೇಬಲ್ ಆಗ್ತೈತಿ, ಖರ್ಚುನು ಕಡಿಮೆ ಬರ್ತೈತಿ. ನಾವು ಕಡಿಮೆ ಮಾಡ್ಲಿಲ್ಲ ಏತಿ ಅಷ್ಟೇ ಖರೆ ಖತ್ತದಾಗ ಮಿಕ್ಸ್ ಮಾಡಿ ಜರ್ ಕರ್ತ ಹಾಕಿದೀವಿ ಅಂದ್ರ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಕೊಟ್ಟಿದೀವಿ ಅಂದ್ರ ಅದರದ ಅವೈಲೇಬಿಲಿಟಿ ಹೆಚ್ಚಾಗಿ ಟನೇಜ್ ನಮಗ ಮತ್ತಿಷ್ಟ ಹೆಚ್ಚು ಸಿಗ್ತೈತಿ. ಈ ಪ್ರಕಾರ ಯೂರಿಯಾ ಮಿಕ್ಸ್ ಮಾಡೋದೇನ್ ಕಾರಣ ಇಲ್ಲ. ಯೂರಿಯಾ ಬೇವಿನ ಹಿಂಡಿದಾಗ ಕುಡು ಟೈಮ್ದಾಗ ಬೇವಿನ ಹಿಂಡಿ 10 ಕಿಲೋ 1 ಚೀಲ ಸಲುವಾಗಿ ಮಿಕ್ಸ್ ಮಾಡಿ ಅದು ಒಗಿರಿ ಅದರದ ಅವರೇಜ್ ನಮಗ ವೇಸ್ಟ್ ಆಗಂಗಿಲ್ಲ. ಸಿಂಗಲ್ ಸೂಪರ್ ಫಾಸ್ಫೇಟ್ 6 ಚೀಲ ಏನ್ ಕೊಡ್ತೀವಿ ಅದರಕ್ಕಿಂತ 4 ಚೀಲ ನಾವು ತಗೊಳ್ಳೋನು. ಖರೆ 4 ಚೀಲದ ವಜನ್ ಆಗ್ತೈತಿ 200 ಕಿಲೋ. 200 ಕಿಲೋ ತಿಪ್ಪಿ ಗೊಬ್ಬರದಾಗ ಇದು ಮಿಕ್ಸ್ ಮಾಡಿ ಒಂದ್ 15 ದಿವಸ ಸಲುವಾಗಿ ಇಡ್ರಿ. 2 ಚೀಲ ನಮಗ್ ಕಡಿಮೆ ಆಗ್ತೈತಿ. ತಿಪ್ಪಿ ಗೊಬ್ಬರ 200 ಕಿಲೋ ಭೂಮಿಯಾಗ ಹೋಗತೈತಿ. ಅದರದ ಮತ್ತೆ ಕೆಲಸ ನಮಗ ಲಾಭ ಆಗತೈತಿ. DAP ಕೊಡದಿದ್ರ 2 ಚೀಲ ನಾವೇನ್ DAP ಕೊಡ್ತೀವಿ ಅಲ್ಲಿ 1.5 ಚೀಲ DAP ತಗೋರಿ. ಅದು 1.5 ಚೀಲ ಅಂದ್ರೆ 75 kg ಐತಿ. 100 ಕಿಲೋ ತಿಪ್ಪಿ ಗೊಬ್ಬರದಾಗ ಇದ್ ಮಿಕ್ಸ್ ಮಾಡಿಡ್ರಿ. ಪೊಟ್ಯಾಶ್ ಅದ್ರ ಜೊತೆಲೆ 75 kg ಕೊಡೋದೈತಿ. 75 kg ಪೊಟ್ಯಾಶ್ ಸಲುವಾಗಿ ಅದ್ರಾಗ ಮತ್ತೊಂದ್ 75 kg ತಿಪ್ಪಿ ಗೊಬ್ಬರ ಹಾಕಿ ಈ ಎರಡು ಒಂದೇ ಠಿಕಾನ್ದಾಗ ಮಿಕ್ಸ್ ಮಾಡಿ ಇಡ್ರಿ. ಇದು ಮಿಕ್ಸ್ ಮಾಡಿದ ನಂತರ ಚೀಲದಾಗ ತುಂಬೋದಿಲ್ಲ. ಹಂಗ ಖುಲಾ ಜಗದ್ದಾಗ ಗಿಡದ ನೆಳದಾಗಿಡ್ರಿ ಅಥವಾ ಒಳಿಕ್ ರೂಮ್ದಾಗ ಇಟ್ರನು ನಡಿತೈತಿ. ಅದ್ರಾಗ ಚೀಲದಾಗ ಮಿಕ್ಸ್ ಮಾಡಿ ಇಡ್ಬೇಡ್ರಿ. ಅದಕ್ ನೀರ್ ಬಿಡೋದ ಸಂಭಾವನೆ ಇರ್ತೈತಿ. ಹಂಗ ಖುಲಾ ಇಡ್ಬೇಕು. ಇದ NPK ಆತು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ಹೆಂಗ್ ಮಾಡ್ಬೇಕು? ನಾವ ಈಗ ವಿಚಾರ ಏನ್ ಮಾಡಿದ್ವಿ, ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ, ಕಾಪರ್ ಸಲ್ಫೇಟ್ 1 ಕಿಲೋ, ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ ಮತ್ತು ಬೋರಾನ್ 1 ಕಿಲೋ. ಈ ಪ್ರಕಾರ ಮೈಕ್ರೋ ನ್ಯೂಟ್ರಿಯೆಂಟ್ ತಗೊಳ್ದೈತಿ. ಸಲ್ಫರ್ 15 ಕಿಲೋ ತಗೊಳ್ದೈತಿ. ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕಿಲೋ ತಗೊಳ್ದೈತಿ. ಈಗ ಇವು ಖತ ಆದ್ರ ಸಗಣಿ ತಿಪ್ಪಿ ಗೊಬ್ಬರದಾಗ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ರೆ ಅದರದನ್ನು ಅವೈಲೇಬಿಲಿಟಿ ಬಹಳಷ್ಟು ಚಂದ ಆಗ್ತೈತಿ. ಯಾಕಂದ್ರ ಮೈಕ್ರೋ ನ್ಯೂಟ್ರಿಯೆಂಟ್ ಸುದ ಯಾವಾಗ ಭೂಮಿದಾಗ ಹೋಗ್ತೈತಿ ಅದರದ್ದು ಅವೈಲೇಬಿಲಿಟಿ ಬಹಳ ಕಡಿಮೆ ಇರ್ತೈತಿ. ಅದನ್ನು ಕೂಡ ನಮ್ಮದ ಆರ್ಗ್ಯಾನಿಕ್ ಖತ ಜರ್ ಕರ್ತ ಕೋಟಿಂಗ್ ಆದ್ರ ತಿಪ್ಪಿ ಗೊಬ್ಬರದ ಕೋಟಿಂಗ್ ಆದ್ರ ಅದರದನ್ನು ಅವೈಲೇಬಿಲಿಟಿ ಬಹಳಷ್ಟು ಚಂದ ಆಗ್ತೈತಿ. ಇತರ ಸಲುವಾಗಿ ನಾವೇನ್ ಮಾಡ್ತೇವೆ, ಫೆರಸ್ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಮ್ಯಾಂಗನೀಸ್ ಸಲ್ಫೇಟ್ ಮತ್ತು ಬೋರಾನ್ ಇದೆಲ್ಲ ಕೂಡಿಸಿ 27 ಕಿಲೋ ಆಗ್ತೈತಿ. ಒಂದ 50 ಕಿಲೋ ಅಥವಾ 20-30 ಕಿಲೋ ಯಾವ್ದು ಖತ ತಗೋರಿ, ತಿಪ್ಪಿ ಗೊಬ್ಬರ ತಗೋರಿ, ಹಿಂಡಿ ತಗೋರಿ ಅಥವಾ ವರ್ಮಿ ಕಂಪೋಸ್ಟ್ ತಗೋರಿ. ಅದ್ರಾಗ ಇದ ಮಿಕ್ಸ್ ಮಾಡಿ DAP ಬಗಲ್ಕ ಅಲ್ಲಿ ಇಟ್ಬಿಡ್ರಿ. ಅದ್ರಾಗ ಮಿಕ್ಸ್ ಮಾಡಬೇಡ್ರಿ. ಫಾಸ್ಫರಸ್ ನಾವು ತಯಾರು ಮಾಡಿ ಇಟ್ಟಿದೀವಿ ಅದ್ರಾಗ ಹಾಕ್ಬೇಡ್ರಿ. ಬಾಜುಕ್ ಒಂದು ತಯಾರು ಮಾಡಿ ಅಲ್ಲಿ ಇದ ಮಿಕ್ಸ್ ಮಾಡಿ ಇಟ್ಬಿಡ್ರಿ. ಖತ ಒಗಿಯುತ್ನ್ಯಾಗ ಆಗಿಲ್ಲ ಎಲ್ಲ ಒಂದೇ ಇದ್ರಾಗ ಮಿಕ್ಸ್ ಮಾಡಿ ಒಗದ್ರೂ ನಡಿತೈತಿ. ಅವಾಗೇನ್ ಆಗಂಗಿಲ್ಲ. ಖರೆ ಮಿಕ್ಸ್ ಮಾಡಿ ಇಡುತ್ನ್ಯಾಗ ಅದು ಬ್ಯಾರೆ ಬ್ಯಾರೆ ಇಟ್ಟಿದ್ರನ ಬಹಳಷ್ಟು ಚಲೋ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅದ್ರಾಗ ಮಿಕ್ಸ್ ಮಾಡಬೇಡ್ರಿ. ಸಲ್ಫರ್ನು ಅದ್ರಾಗ ಮಿಕ್ಸ್ ಮಾಡಬೇಡ್ರಿ. ಸಲ್ಫರ್ ಈಗೇನ್ ಮಾರ್ಕೆಟ್ದಾಗ ಬಂದೈತಿ ಫಾಸ್ಟ್ ರಿಲೀಸ್, ಸೂಪರ್ ಫಾಸ್ಟ್ ರಿಲೀಸ್ ಸಲ್ಫರ್ ಬಂದೈತಿ. ಈಗ ಇದ್ರಾಗ ಮಿಕ್ಸ್ ಮಾಡಿ ಇಡೋಕ್ಕಿಂತ ಅದ್ ಡೈರೆಕ್ಟ್ ಒಗದ್ರನ ಅದರದ ಬಹಳಷ್ಟು ಚಂದ ಕೆಲಸ ಆಗ್ತೈತಿ. ಅದ್ ಡೈರೆಕ್ಟ್ ಒಗ್ಯೋದ ಮ್ಯಾಗ್ನೀಷಿಯಂ ಸಲ್ಫೇಟ್ ಸುದ ಡೈರೆಕ್ಟ್ ಒಗದ್ರ ನಡಿತೈತಿ. ಅಥವಾ ಅದರದ ಒಂದ 25 ಕಿಲೋ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಒಂದ ಬ್ಯಾರೆ ಕಡೆ ಇಟ್ರುನು ಬ್ಯಾರೆ ಇದ್ರಾಗ ಇಟ್ರುನು ನಡಿತೈತಿ. ನಮ್ ಕಡೆ ಅದಕ್ಕಿಂತ ಮುಂದೆ ಕೆಲಸ ಮಾಡಾಕತ್ತಾರ. ಈಗ ಹಿಂಗ್ ಮಾಡೋದೈತಿಲ್ಲ ಅಂತ ಕರೆಕ್ಟ್ ಎಲ್ಲಾ ಕೆಲಸ ಮಾಡೋನು. ಈಗ ಫಾಸ್ಫರಸ್ ಪೊಟ್ಯಾಶ್ ಒಂದ್ ಇದ್ರಾಗ ಹಾಕಿ ಇಡ್ತಾರು. ಸಲ್ಫರ್ ಅದ್ರಾಗ ಮಿಕ್ಸ್ ಮಾಡಂಗಿಲ್ಲ. ಮ್ಯಾಗ್ನೀಷಿಯಂ ಸಲ್ಫೇಟ್ ಒಂದ್ 25 ಕಿಲೋ ತಿಪ್ಪಿ ಗೊಬ್ಬರದಾಗ ಹಾಕಿ ಇಡ್ತಾರು. ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾನ್ ಒಂದ್ ಇದ್ರಾಗ ಏನ್ ಹಾಕೋದಿತ್ತಲ್ಲ
ಅದು ಬ್ಯಾರೆ ಬ್ಯಾರೆ ಇದ್ರಾಗ ಹಾಕಿಡ್ತಾರ. 5 ಬುಟ್ಟಿ ತಗೋತಾರು. ಒಂದು ಬುಟ್ಟಿದಾಗ ಫೆರಸ್ ಸಲ್ಫೇಟ, ಅದ್ರಾಗ ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ. ಎರಡನೇ ಬುಟ್ಟಿದಾಗ ಜಿಂಕ್ ಸಲ್ಫೇಟ, ಅದ್ರಾಗ ಸ್ವಲ್ಪ ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ. ಕಾಪರ್ ಸಲ್ಫೇಟದ ಒಂದು ಬುಟ್ಟಿ, ಮ್ಯಾಂಗನೀಸ್ ಸಲ್ಫೇಟದ ಒಂದ್ ಬುಟ್ಟಿ, ಮತ್ತು ಬೋರಾನ್ದ ಒಂದ್ ಬುಟ್ಟಿ. ಹಿಂಗ್ ಬ್ಯಾರೆ ಬ್ಯಾರೆ 5 ಬುಟ್ಟಿ ಮಾಡ್ತಾರು. ಅದ್ರಾಗ ತಿಪ್ಪಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಇಡ್ತಾರು. 15 ದಿವಸ ಹಿಂಗೆ ಇಡ್ತಾರ. ಅಥವಾ ಮಿಕ್ಸ್ ಮಾಡಿ ಅದ್ರದ್ದು ಒಂದ್ 5 ಬ್ಯಾರೆ ಬ್ಯಾರೆ ಹಿಂಗ ಗುಪ್ಪಿ ತಯಾರು ಮಾಡಿ ಇಡ್ತಾರು. ಈಗ ಅಡ್ವಾನ್ಸ್ ಇಷ್ಟ ಮಾಡಾಕತ್ತಾರ. ಯಾಕಂದ್ರೆ ಇತರದ ಕಿಮ್ಮತ್ ಬಹಳ ಹೆಚ್ಚಾಗಕತೈತಿ. ಈ ಕುಡುಕ್ನ್ಯಾಗ ಸ್ವಲ್ಪ ಸ್ವಲ್ಪ ನಾವು ಕಡಿಮೆ ಮಾಡಕ್ ಸಾಧ್ಯ ಇದೆ. ನಾವ್ ಫೆರಸ್ ಸಲ್ಫೇಟ್ 10 ಕಿಲೋ ತಗೊಳಕ್ ಹೇಳೇನಿ. ಇದು 7 ಕಿಲೋ ತಗೊಂಡ್ರೂ ಸಾಕಾಗ್ತೈತಿ. ಖರೆ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿಡ್ರಿ. ಜಿಂಕ್ ಸಲ್ಫೇಟ್ ಎಲ್ಲಕ್ಕಿಂತ ಹೆಚ್ಚು ನಮಗ ಭೂಮಿದಾಗ ಜಿಂಕದ ಕಮ್ತರತೆ ಬಾಳ ಐತಿ. ನಮಗ ಜಿಂಕ್ ಕೊಡಾಕ್ಬೇಕು. 10 ಕಿಲೋ ಜಿಂಕ್ ಐತಿ, ಅದು 8 ಕಿಲೋ ತಗೊಂಡ್ರು ಸಾಕಾಗ್ತೈತಿ. 2 ಕಿಲೋ ಜಿಂಕದ ಕಿಮ್ಮತ್ ನಮಗ ಕಡಿಮೆ ಆಗ್ತೈತಿ. ಕಾಪರ್ ಸಲ್ಫೇಟ್ 1 ಕಿಲೋ ತಗೊಂಡ್ ಬಿಡ್ರಿ. ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ ಐತಿ, ಅಲ್ಲಿ 3 ಕಿಲೋ ಅಥವಾ 4 ಕಿಲೋ ತಗೊಂಡ್ರು ನಡಿತೈತಿ. ಬೋರಾನ್ ಏನೈತಿ, ಬೋರಾನ್ 1 ಕಿಲೋ ತಗೊಳಾಕಬೇಕು. ಅಂದ್ರೆ ಇತರಾಗ್ನು 3 ಇತರಾಗ ಸ್ವಲ್ಪ ಸ್ವಲ್ಪ ನಾವು ಖತ ಕಡಿಮೆ ಮಾಡಿದ್ರು ನಡಿತೈತಿ. ಅಥವಾ ಮಿಕ್ಸ್ ಮಾಡಿ ಇಟ್ಟಿದ್ರೆ ಅದರದ ಅವೈಲೇಬಿಲಿಟಿ ಹೆಚ್ಚಾಗಿ ಅವರೇಜ್ ನಮಗ ಹೆಚ್ಚು ಸಿಗಾಕ ಬಹಳಷ್ಟು ಚಂದ ಆಗ್ತೈತಿ. ಈ ಪ್ರಕಾರ ನಮಗ ಖತ ಕುಡುತ್ನ್ಯಾಗ ಮಿಕ್ಸ್ ಮಾಡಿ ಇಡೋದ, ಅದರ ನಂತರ ಭೂಮಿದಾಗ ಕೊಡೋದ, ಮಿಕ್ಸ್ ಮಾಡ್ಕೊಳ್ಳೋದ ಮಣ್ಣದಾಗ, ಐಂತ ಔಷಧದಾಗ ಮುಣಿಸಿ ಕಬ್ಬ ಹಚ್ಚೋದ. ಈ ಪ್ರಕಾರ ನಾವು ಜರ್ ಕರ್ತ ಮಾಡಿದಂದ್ರ 100 ಕಿಂತ ಮ್ಯಾಗ ಹೋಗಿ 125 ಟನ್ 150 ಟನ್ದ ನಾವೇನ್ ಡ್ರೀಮ್ ನೋಡಕ್ ಅದೀವೋ ಅದ್ರಾಗ ಈ ಪ್ರಕಾರ ಸ್ವಲ್ಪ ನಮಗ ಮಾಡಾಕ ಬೇಕು. 2 ಕಾರಣ. 1 ಕಾರಣ ಅಂದ್ರೆ ಈ ಪ್ರಕಾರ ಮಾಡಿದ್ರೆ ಅವೈಲೇಬಿಲಿಟಿ ಬಹಳ ಚಂದ ಆಗ್ತೈತಿ. 2ನೇ ಕಾರಣ ಅಂದ್ರೆ ಅದ್ರದ ಕಿಮ್ಮತ್ ಬಹಳ ಹೆಚ್ಚಾಗಕತೈತಿ. ಇದ್ರ ಮ್ಯಾಗ ಲಕ್ಷ ನಾವು ಕೊಡಾಕ್ಬೇಕು. ನಾ ಅವಾಗ ಒಂದ್ ಹೇಳಿನಿ, 4ನೇ ಖತ ಒಂದು ಕೊಡೋದೈತಿ ಬೂಸ್ಟರ್ ಡೋಸ್. 1 ಚೀಲ ಯೂರಿಯಾ, 1 ಚೀಲ DAP, 1 ಚೀಲ ಪೊಟ್ಯಾಶ್. ಇದೆಲ್ಲ ಮಿಕ್ಸ್ ಮಾಡ್ರಿ. ಮತ್ತ ಹರಿಲೆ ತುತ್ತ ತೆಗದ 5-6 ಇಂಚ ತೆಳಿಕ್ ಹೋಗ್ಬೇಕಂತ ನಾ ಹೇಳೀನಿ. ಇದರದ ಕಾರಣ ಈಗ ನಾ ಹೇಳ್ತೀನಿ. ನಾ ಈಗ ಮಾತಾಡ್ತನಾಗ ಹೇಳಿನ್ ನೋಡ್ರಿ, ಫಾಸ್ಫರಸ್ ಅಂದ್ರೆ DAP ಇರ್ಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಲಿ, ನಾವು ಭೂಮಿದಾಗ ಒಗಿತೀವಿ. ಒಗದ ನಂತರ ನೀರ್ ಬಿಡ್ತೀವಿ. ನೀರಿನ ಜೊತೆಲಿ ಅದು ತೆಳಿಕ್ ಮಿಕ್ಸ್ ಆಗಿ ತೆಳಿಕ್ ಹೋಗಕ್ ಶುರು ಆಗ್ತೈತಿ. ಮಣ್ಣಿನ ಸಂಗಟ ಹತ್ರದ ಕಾಂಟ್ಯಾಕ್ಟ್ ಬಂದ ನಂತರ ಅದಕ್ಕೆ ಚಿಪ್ಕಾಸ್ಕೊಳ್ತೈತಿ. ಫಾಸ್ಫರಸ್, ಪೊಟ್ಯಾಶ್ ಆ 2 ಚಿಪ್ಕಾಸ್ಕೊಳ್ತೈತಿ. ನೈಟ್ರೋಜನ್ ತೆಳಿಕ್ ಹೋಗ್ತೈತಿ. ಇದು ಎಷ್ಟು ಚಿಪ್ಕಾಸ್ಕೊಳ್ತೈತಿ ಅಲ್ಲಿ ಅತರ ತೆಳಿಕಾಗ ಹೋಗಂಗಿಲ್ಲ. 2 ಸೆಂಟಿಮೀಟರ್ ತಕ್ಕ ಅಷ್ಟ ತೆಳಿಕ್ ಹೋಗ್ತೈತಿ. ಅತರ ತೆಳಿಕಾಗ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಹೋಗಂಗಿಲ್ಲ. ನಾವು ಕಬ್ಬ ಏನ್ ಹಚ್ಚಿದೆವು, ಕಬ್ಬದ ಗಣಕಿ ಏನೈತಿಲ್ಲ ನಮ್ಮದ, ಕಬ್ಬಿಂದ ಗಣಕಿ ಏನೈತಿ. ಗಣಕಿ ತೆಳಿಕ ಇಲ್ಲೇ ತೆಳಿಕ 6 ಇಂಚ್ ಹಿಡದ 8-9 ಇಂಚ್ ತಕ ಎಲ್ಲಕ್ಕಿಂತ ಹೆಚ್ಚು ಬೇರ್ ಅಲ್ಲಿ ತೆಳಿಕಿದಾವ. ಮ್ಯಾಗ 1 ಸೆಂಟಿಮೀಟರ್ದಾಗ 2 ಟಕ್ಕಿ ಇರ್ತಾವು. ಅದ್ರ ತೆಳಿಕ್ ಹೋಗ್ತೈತಿ. ಹಂಗ ಜರ ಹೆಚ್ಚ ಹಾಕೋತ ಹೋಗಿ ಎಲ್ಲಕ್ಕಿಂತ ಹೆಚ್ಚ ಏನ್ ಬೇರ್ ಇರ್ತಾವು 4 ಇಂಚ, 6 ಇಂಚ, 7, 8 ಇಂಚದಾಗ ಎಲ್ಲಕ್ಕಿಂತ ಹೆಚ್ಚು ಇರ್ತಾವ. 60% ಬೇರ ಗಣಕಿ ಹಿಡದ ತೆಳಿಕ 6 ಇಂಚದಾಗ ಇರ್ತಾವ. 6 ಇಂಚ್ ತಕ ಇರ್ತಾವ. ನಾವೇನ್ ಎಲ್ಲಾ ಖತ ಕೊಡೋದೈತಿ ಅಲ್ಲಿ ಹೋಗಾಕ್ಬೇಕು. ಎಲ್ಲಕ್ಕಿಂತ ಬೇರೆ ಹೆಚ್ಚು ಎಲ್ಲಿ ಇದಾವು ಅಲ್ಲಿ ಜರ್ಕರ್ತ ಇದ್ ಖತ ಹೋಗಿದ್ರ ಅದಕ್ ತಿನ್ನಾಕ್ ಬಹಳ ಅನುಕೂಲ ಆಗ್ತೈತಿ. ನಾವು ಖತ ಮ್ಯಾಗಿಂದ ಒಗಿತೀವಿ, 1 ಇಂಚ್ ತಕ ಅಷ್ಟೇ ತೆಳಿಕ್ ಹೋಗ್ತೈತಿ. ಅಲ್ಲಿ ಬೇರೆನ್ ಇರ್ತಾವಲ್ಲ ಬಹಳ ಕಡಿಮೆ ಇರ್ತಾವು. ಅದಕ್ಕೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟ ತಿಂತೈತಿ. ಉಳ್ಕಿದ್ದೆಲ್ಲ ಅಲ್ಲೇ ಬಿದ್ದಿರ್ತೈತಿ. ತಿನ್ನೋದು ಬೇರೆನಿದಾವ್ ಎಲ್ಲ ತೆಳಿಕಿದಾವ್. ತಿನ್ನೋದು ಬಾಯಿ ಏನೈತ್ಲ, ಬೇರೆ ಅಂದ್ರೆ ಬಾಯಿ ತಿನ್ನೋದ ಎಲ್ಲ ತೆಳಿಕಿದಾವ್. 6 ಇಂಚ್ ತಕ 6-8 ಇಂಚ್ ತಕ ತೆಳಿಕಿರ್ತಾವ. ನಾವು ಖತ ಮ್ಯಾಗಿಂದ ಒಗಿತೀವಿ. ನೈಟ್ರೋಜನ್ ಅಂದ್ರೆ ಯೂರಿಯಾ ಅಷ್ಟೇ ತೆಳಿಕ್ ಹೋಗ್ತೈತಿ. ಉಳ್ಕಿದ್ದೆಲ್ಲ ಖತ ಮ್ಯಾಗ ಬಿದ್ದಿರ್ತೈತಿ. ಇದ್ ಖತ ಎಲ್ಲ ತೆಳಿಕ್ ಹೋಗಾಕ್ಬೇಕು. ತಿನ್ನಾಕ ಎಲ್ಲಿ ಬೇರೆ ಎಲ್ಲಿದಾವು ಅಲ್ಲಿ ಹೋಗಾಕ್ಬೇಕು. ಆಕ್ಟಿವ್ ರೂಟ್ ಝೋನ್ ಹಿಂಗತ್ತ. ಆಕ್ಟಿವ್ ರೂಟ್ ಝೋನ್ 4 ಇಂಚ್ ಹಿಡದ 6-8 ಇಂಚ್ ತಕ ಅಲ್ಲಿ 60% ಬೇರೆ ಇರ್ತಾವ. ಅಲ್ಲಿ ಇದ್ ಖತ ಕೊಡಾಕ್ಬೇಕು. ಹರಿಲೇಜರ್ ಕರ್ತ ನಾವು ತೂತ ತೆಗದ್ರ 6 ಇಂಚದ ತೂತ ಹೊಂಡ್ತೈತಿ. ಅದ್ರಾಗ ಇದ್ ಖತ ಹಾಕಿ ಮುಚ್ಚಿ ಬಿಡೋದ. ಇದೇನ್ ನಾವ್ ಖತ ಕೊಡಾಕ್ ಅದೀವಿ. ಇದ್ ಕೊಟ್ಟಿದ ಖತ ತೆಳಿಕ್ ಹೋಗಂಗಿಲ್ಲ ಹೆಚ್ಚ. ಅದು ವರ್ಟಿಕಲ್ ಮೂವ್ಮೆಂಟ್ ಆತ. ತೆಳಿಕ್ ಹೋಗೋದ್ ಗತಿ ಆತರದ 2 ಸೆಂಟಿಮೀಟರ್ ತಕ ಇರ್ತೈತಿ. ಖರೆ ಎಲ್ಲದ್ ಬಿದ್ದಿತ್ಲ ಸ್ವಂತ ಬಹುತಿ ಈ ಪಸರಾಸೋದೇನ ಆತರದ ಕ್ರಿಯೆ ಐತಿ. 5 ಸೆಂಟಿಮೀಟರ್ ಹಿಡದ 12-13 ಸೆಂಟಿಮೀಟರ್ ತಕ ಅದ್ ಪಸರಾಸ್ತೈತಿ. ತೆಳಿಕ್ ಹೋಗಾಕ ಅದಕ್ ಬರಂಗಿಲ್ಲ. ಖರೆ ಎಲ್ಲೈತಿ ಅಲ್ಲೇದ್ ಹಿಂಗ್ ಪಸರಾಸ್ತೈತಿ. ಅಂದ್ರೆ ನಾವು ತೂತದಾಗ ಹಾಕಿದ್ವಿ ಅಂದ್ರ ನೀರ್ ಕೊಟ್ಟಿದ ನಂತರ ಹಿಂಗ್ ಪಸರಾಸಕ್ ಶುರು ಆಗ್ತೈತಿ.
ಕನಿಷ್ಠ ಒಂದ್ 5-6 ಇಂಚ್ ತಕ ಹಿಂಗ ಎಲ್ಲಾ ಕಡೆ ಬಾಜುಕ್ ಹೋಗ್ತೈತಿ. ಎಲ್ಲಾ ನಾವ್ ಬೇರೆ ಅಲ್ಲೇ ಬರ್ತಾವ್ ತಿನ್ನಾಕ, ಮತ್ತ ಎಲ್ಲಾ ಬೇರಿಗೆ ತಿನ್ನಾಕ್ ಸಿಗ್ತೈತಿ, ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ, ಅವರೇಜ್ ನಮಗ ಚಲೋ ಬರ್ತೈತಿ. ಈ ಕಾರಣದಿಂದ 4ನೇದ್ ಏನ್ ಖತ ಐತಿ, ಕುಡು ಟೈಮ್ದಾಗ ಹರಿಲೆ ತುತ್ತ ತೆಗಿರಿ, ಅದ್ರಾಗ ಹಾಕ್ರಿ ಮತ್ತು ಮುಚ್ಚ್ರಿ. ಹರಿಲೆ ಇಲ್ಲ ಅಂದ್ರನು ಗುದ್ಲಿಲೆ ಒಂದ್ ಬಗಲ್ ಬಾಜುದಾಗ ಗುದ್ಲಿಲೆ ಒಂದ್ ಕನಿಷ್ಠ ಒಂದ್ 3-4 ಇಂಚದ ತುತ್ತ ತೆಗೀರಿ, ಅದ್ರಾಗ ಹಾಕಿ ಮುಚ್ಚಿದ್ರನು ಬಹಳಷ್ಟು ಚಲೋ. ನಮ್ ಕಡೆ ಯಾರು ಬಿತ್ತೋದ ಒಂದ್ ಇದ್ ತಯಾರು ಮಾಡಿದಾರೆ, ಇನ್ಸ್ಟ್ರೂಮೆಂಟ್ ತಯಾರು ಮಾಡಿದಾರೆ. ಒಂದ್ ಬಗಲ್ದಾಗ ಬಿತ್ಕೋತ್ ಹೋಗ್ತಾರೆ ಇದೆಲ್ಲಾ ಖತ. ಬಿತ್ರ ಒಂದ್ 2-3 ಇಂಚ್ರಿ ಅದ್ ತೆಳಿಗ್ ಹೋಗ್ತೈತಿ. ಖರೆ ಅಂದ್ರೆ ಇದು ಚಲೋ ಐತಿ. ಖರೆ ಇದ್ರಾಗ ಒಂದು ನುಕ್ಸಾನ್ ಬಹಳ ಆಗ್ತೈತಿ. ಏನಂದ್ರ ನಾವು ವೈಟ್ ರೂಟ್ ಬೇಳೆ ಏನೆಲ್ಲ ರೂಟ್ ಎಲ್ಲಾ ಕಡೆ ಪಸರಾಸಿದಾವು, ಬೇರೆ ಎಲ್ಲಾ ಕಡೆ ಇದಾವು. ಈ ಬಿತ್ತು ಟೈಮ್ದಾಗ ಅದೆಲ್ಲಾ ಕಟ್ ಮಾಡ್ಕೋದ್ ಹೋಗ್ತೈತಿ. ಅದ್ ಒಮ್ಮೆ ಈ ಕಡೆಯಿಂದ ಅದ್ ಒಳಗ್ ಹೋಯ್ತಂದ್ರ ಈ ಸಲಗ ಎಲ್ಲಾ ಅಡವಿ ಹಿಂಗ ಹರ್ಕೋದ್ ಹೋಗ್ತೈತಿ, ಬೇರೆ ಎಲ್ಲಾ ಹರಗ್ತೈತಿ. ಅದ್ ಮುರಿತಾವ್, ಬೇರೆ ಎಲ್ಲಾ ಕಟ್ ಆಗ್ತಾವ್. ಬೇರೆ ಒಮ್ಮೆ ಕಟ್ ಅದು ಅಂದ್ರ ಕಬ್ಬಿಂದ ಗ್ರೋತ್ ಏನ್ ಚಾಲು ಇರ್ತೈತಿ, ಅದು ಅಲ್ಲೇ ಸ್ಟಾಪ್ ಆಗ್ತೈತಿ. ಅದ್ರದ್ದೆಲ್ಲಾ ಎನರ್ಜಿ ಇದು ಬೇರೆ ಏನ್ ಕಟ್ ಆಗಿದಾವು ಆ ದುರುಸ್ತು ಮಾಡೋ ಸಲುವಾಗಿ ಎಲ್ಲಾ ಎನರ್ಜಿ ಅದ್ ಕಳಿಸ್ತೈತಿ. ಎಲ್ಲಾ ಬೇರ್ ಪೈಲಾಗತ್ಲೆ ಎಲ್ಲಾ ತಯಾರು ಮಾಡ್ಕೋತೈತಿ. ಅದ್ರ ನಂತರ ಮತ್ತ ಕಬ್ಬಿಂದ ಗ್ರೋ ಚಾಲು ಆಗ್ತೈತಿ. ಅದ್ರದ ಇದು ನಿತ್ತ ಬಿಡ್ತೈತಿ, ಅದ್ ಗ್ರೋಯಿಂಗ್ ಆಗಂಗಿಲ್ಲ. ಇತರ ಕನಿಷ್ಠ ಒಂದ್ 15 ದಿವಸ ಹೋಗ್ತೈತಿ. ಅಂದ್ರ 15 ದಿವಸ ಕಬ್ಬ ಬೆಳಂಗಿಲ್ಲ, ಅಲ್ಲಿ ಉಳಿತೈತಿ. ಅದ್ ಸ್ಟಂಟೆಡ್ ಆಗ್ತೈತಿ, ಗ್ರೋತ್ ಸ್ಟಂಟ್ ಆಯ್ತಾ ಹಿಂಗ ಹೇಳ್ತಾರೆ. ಅಂದ್ರೆ ಇದ ನಾವು ಬಿತ್ತೋದ್ ಏನ್ ಮಾಡ್ತೀವಲ್ಲ ಅವಾಗ ಬೇರ್ ಹರಿತಾವ್. ಬೇರ್ ಬೇಕಾದ್ರ ಹರದ್ರ ಕಬ್ಬಿಂದ ಗ್ರೋತ್ ಜರ ಸ್ಟಂಟೆಡ್ ಆಗ್ತೈತಿ. ಅದ್ರ ಸಲುವಾಗಿ ಬಿತ್ತೋದ್ ಮಾಡಬಾರ್ದು. ಗುದ್ಲಿಲೆ ಸ್ವಲ್ಪ ಒಂದ್ ಗಡ್ಡೆ ತೆಗದ್ ಅತ್ರಾಗ ಹಾಕಿರೋನು ಅಷ್ಟ ಒಂದ್ ಬೇರ್ ಹರಿತಾವು. ಮತ್ತ ಹರಿಲಿ ಹೊಡೆದ್ರ ಸ್ವಲ್ಪ ಬೇರ್ ಅತ್ರಾಗ ಹರಿತಾವ್. ಹರಿಲಿ ಹಾಕೋದ್ ನಂಬರ್ 1, ಗುದ್ಲಿಲಿ ಹಾಕೋದ್ ನಂಬರ್ 2, ಆಯ್ತ 3ನೇ ನಂಬರ್ ಅಂದ್ರ ಬಿತ್ತೋದ, 4ನೇ 5ನೇ ನಂಬರ್ ಅಂದ್ರ ಒಗದ್ ಬಿಡೋದ. ಒಗದ್ ಬಿಟ್ರ ಅತ್ರಾಗಿಂದ ಕಬ್ಬಿಗೆ ತಿನ್ನಾಕ್ ಸಿಗಂಗಿಲ್ಲ. ಇಷ್ಟು ತುಟ್ಟಿದ ಖತ ನಾವ್ ತಗೊಂಡ್ ಬರ್ತೀವಿ, ಖರೆ ಅದ ತಿನ್ನಾಕ್ ಅದಕ್ಕ ಸಿಗಂಗಿಲ್ಲ. ಬಹಳ ಕಡಿಮೆ ತಿನ್ನಾಕ್ ಅದಕ್ ಸಿಗ್ತೈತಿ. ಆ ಕಾರಣದಿಂದ ಇದ ಕುಡು ಟೈಮ್ದಾಗ ಈ ಪ್ರಕಾರದ ಖರ್ತ ನಾವು ಕಟ್ಟಿದ್ರ ಬಹಳಷ್ಟು ಚಲೋ ಆಗ್ತೈತಿ. ಮುಂದ್ ಹೋಗಿ ನೋಡ್ರಿ, ಅಂದ್ರ ಕಿಮ್ಮತ್ನು ನಮಗ್ ಉಳಿಬೇಕು ಮತ್ತ ಕಬ್ಬಿಗೆ ತಿನ್ನಾಕ್ನು ಸಿಗ್ಬೇಕು. ಈ ಕಾರಣ ಸಲುವಾಗಿ ಈ ಪ್ರಕಾರ ನಾವು ಕರ್ತ ಕೊಡೋದು ವಿಚಾರ ಮಾಡಿದ್ರ ಅತಕ ಬಹಳ ಚಲೋ. ನಾವ ಬೇಸಲ್ ಡೋಸ್ ಪೈಲಾ ಕೊಡ್ತೀವಿ, ಸಾಲ್ದಾಗ ಹಾಕ್ತಿವಿ, ಅದ್ರ ನಂತರ ಕಬಾಸ್ತೀವಿ. 20ನೇ ದಿವಸ 1 ಚೀಲ ಯೂರಿಯಾ ಕೊಡ್ತೀವಿ. ಆ ಟೈಮ್ದಾಗ ಅದಕ್ಕ ನೈಟ್ರೋಜನ್ ಬೇಕಾಗಿರ್ತೈತಿ ನಮ್ಮದ. ಅವಾಗ ತಳಕಿಂದ ಮರಿ ಬರಾಕ ಶುರು ಆಗಿರ್ತೈತಿ. ಫಾಸ್ಫರಸ್ ಅದಕ್ಕೆ ಸಿಕ್ಕಿರ್ತೈತಿ, ಮರಿ ಬರಾಕ್ ಶುರು ಆಗ್ತೈತಿ. ಮರಿ ಹೊರಿಗ್ ಬರಾಕ್ ಶುರು ಆಗ್ತೈತಿ. ಅದ ಟೈಮ್ ಜರ್ ಕರ್ತ ಅದಕ್ಕ ನಮ್ಮದ ನೈಟ್ರೋಜನ್ ಸಿಕ್ಕಿದ್ರ ಬಹಳ ಜೋರ್ಲೆ ಮರಿ ಹೊರಿಗ್ ಬರ್ತಾವ. ಬಹಳ ಜೋರ್ಲೆ ವೆಜಿಟೇಟಿವ್ ಗ್ರೋತ್ ಅಂತಾರ ಅದಕ್ಕೆ. ಬಹಳ ಜೋರ್ಲೆ ಹೊರಿಗ್ ಬರ್ತಾವ. 45ನೇ ದಿವಸ 2 ಚೀಲ ಯೂರಿಯಾ ಕೊಡೋದೈತಿ. 2 ಚೀಲ ಯೂರಿಯಾ ಅದಕ್ ಸಿಕ್ಕಿದ್ರ ಮತ್ತಿಷ್ಟು ಜೋರ್ ಅದಕ್ ತಗೊಳ್ತೈತಿ. 60ನೇ ದಿವಸ 65ನೇ ದಿವಸ ತಕ ನೋಡಿದ್ರ ಎಲ್ಲಾ ಬೇರ್ ಬಹಳಷ್ಟು ಚಂದ ಬರ್ತಾವ್. ತಿಳ್ಕಿಂದೆಲ್ಲಾ ಮರಿ ಬಹಳಷ್ಟು ಚಂದ ಬರ್ತಾವ್, ದಪ್ಪ ಎಲ್ಲ ಬಂದಿರ್ತಾವ. ಯಾಕಂದ್ರ ಬೇಸಲ್ ಡೋಸ್ ನಾವೇನ್ ಕೊಡ್ತೀವಲ್ಲ ಅದಕ್ ತಿನ್ನಾಕ್ ಸಿಕ್ಕಿರ್ತೈತಿ. ಅದರಲ್ಲೇ ದಪ್ಪ ಎಲ್ಲ ಬರ್ತಾವ್, ಅದರದ ಗರ್ತ್ ಎಲ್ಲ ಚಲೋ ಇರ್ತೈತಿ. ಮತ್ತು ಬಹಳಷ್ಟು ಚಂದ ಕಬ್ಬಿಂದ ಗ್ರೋತ್ ಆಗಾಕ್ ಶುರು ಆಗ್ತೈತಿ. ಇತರದನ್ನು ವಿಚಾರ ಮಾಡಾಕ್ಬೇಕು. ಕೆಲವೊಂದು ಮಂದಿ ಏನ್ ಆತಾರು, ನಾವು DAP ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಶ, ಮೈಕ್ರೋ ನ್ಯೂಟ್ರಿಯೆಂಟ್ ಕಬ್ಬ ಹಚ್ಚುಕಿತ್ತು ಮೊದಲ್ ಸಾಲ್ದಾಗ ಹಾಕ್ತೇವ್. ಅದ್ರ ನಂತರ ಕಬ್ಬ ನಾವು ಹಾಸ್ತೇವ್. ಕಬ್ಬ ಹಾಸ್ತೀವ ಅವಾಗ ಕಬ್ಬಿಗೆ ಎಲ್ಲಿಯೇ ಬೇರೆ ಇರ್ತಾವ, ಅದಕ್ಕ ಇರಂಗಿಲ್ಲ. ಪೈಲಾ 5-6 ದಿವಸ ನಂತರ ಅದಕ್ಕ ಒಂದ ಕರಿ ಬೇರೆ ಅದಕ್ ಬಿಡ್ತಾವ್, ರೂಟ್ಸ್ ಬರ್ತಾವ್. ಅದರಲ್ಲೇ ಸ್ವಲ್ಪ ಮಾಯಿಶ್ಚರ್ ಅಷ್ಟ ತಗೊಳ್ತೈತಿ, ನ್ಯೂಟ್ರಿಯೆಂಟ್ ಅದ್ ತಗೊಂಗಿಲ್ಲ. ಅದರ ನಂತರ ಅಲ್ಲಿ ಅದ್ರ ನಾಟಿನಿ ಶುರು ಆಗ್ತೈತಿ. ನಾಟಿ ಶುರು ಆಗ್ತೈತಿ. ಅದ್ರಾಗಿಂದ ಮದರ್ ಶೂಟ್ ಮ್ಯಾಗ್ ಬರ್ತೈತಿ. ತಾಯಿ ಏನ್ ಹತ್ತಿರ ನೀವು ತಾಯಿ ಮದರ್ ಶೂಟ್ ಆತರ ನಮ್ ಕಡೆ. ಅದ್ರಾಗಿಂದ ಪೈಲ ತಾಯಿ ಮರಿ ಬರ್ತೈತಿ, ಅದ ಹೊರಿಗ್ ಬರ್ತೈತಿ. ಅದ ಟೈಮ್ದಾಗ ಅಲ್ಲೇದ್ ಹೊರಿಗ್ ಯಾವಾಗ ಬರ್ತೈತ್ಲ ನಾಟುನ್ಗೆ ಆಗ್ತೈತಿ. ಅದ ಟೈಮ್ದಾಗ ಅಲ್ಲೇದ ಬಿಳಿ ಬೇರೆ ಅಲ್ಲಿ ಹೊರಿಗ್ ಬರ್ತಾವ. ಅದು ಬಂದಾದ ಒಳಿಗ್ ಹೋಗಿ ತಳಕಿಂದ ಅನ್ನಾಂಶ ತಗೊಳಕ್ ಶುರು ಮಾಡ್ತೈತಿ. ಫಾಸ್ಫರಸ್ ಇರ್ಲಿ, ಪೊಟ್ಯಾಶ್ ಇರ್ಲಿ, ಮೈಕ್ರೋನ್ಯೂಟ್ರಿಯೆಂಟ್ ಇರ್ಲಿ, ಅದೆಲ್ಲ ತಿನ್ನಾಕ್ ಶುರು ಮಾಡ್ತೈತಿ. ಇದಾಗ ಎಷ್ಟು ದಿವಸ ಆಗ್ತೈತಿ?
पहिला 5-6 दिवस ಅದಕ್ಕ ಕರಿ ಬೇರೆ ಎಲ್ಲ ಬರ್ತಾವು. ಅದರ ನಂತರ ನಾಟುಣಿಕೆ ಶುರು ಆಗ್ತೈತಿ. ನಾಟಿದ ನಂತರ ಅದರದ ವೈಟ್ ರೂಟ್ ಎಲ್ಲ ತಯಾರಾಗಿ ಹೊರಗ್ ಬರ್ತಾವು. ವೈಟ್ ರೂಟ್ ಬಂದ ನಂತರ ತಿನ್ನಾಕ್ ಶುರು ಮಾಡ್ತೀವಿ. ಇದಕ್ ಕನಿಷ್ಠ ಒಂದ್ 14-15 ದಿವಸ, 16 ದಿವಸ, 17 ದಿವಸ ಹಿಂಗ್ ಬೇಕಾದತ್ ಇದೆಲ್ಲ ಕ್ರಿಯಾ ಪೂರ್ಣ ಆಗಕ್. ಅದ್ರ ಒಂದ್ 15 ದಿವಸ ಅದಕ್ ಬೇಕು. ಇದು ಒಂದಾತು. ಎರಡನೇದ್ ನೋಡ್ರಿ, ನಾವು ಫಾಸ್ಫರಸ್ ಏನ್ ಭೂಮಿದಾಗ ಹಾಕ್ತೇವು, ಇದು ಫಾಸ್ಫರಸ್ ಹಾಕಿದ ನಂತರ ಮಣ್ಣಿನ ಸಂಬಂಧ ಮಣ್ಣಿನ ಸಂಗಟ ಕಾಂಟ್ಯಾಕ್ಟ್ ಬಂದ ಪೈಲಾದ್ ಫಿಕ್ಸ್ ಆಗ್ತಿತ್ತು, ಕಬ್ಬಿಗೆ ತಿನ್ನಕ್ ಬರಂಗಿಲ್ಲ. ಆತರಾಗ ನಾವು ಬ್ಯಾಕ್ಟೀರಿಯಾ ಕೆಲಸ ಮಾಡಿ ಆ ಕಬ್ಬಿಗೆ ತಿನ್ನಕ್ ಬರ್ಬೇಕು ಈ ಪ್ರಕಾರ ಆತರದ ಬದಲಾವಣೆ ಮಾಡಿ ತಯಾರು ಮಾಡಿ ಇಡ್ತಿದ್, ತಿನ್ನಾಕ ತಯಾರು ಮಾಡಿ ಇಡ್ತಿದ್. ಯಾವ ಬ್ಯಾಕ್ಟೀರಿಯಾ ಎಲ್ಲ ಇದ್ ಫಾಸ್ಫರಸ್ ತಯಾರು ಮಾಡಿ ಇಡ್ತಿದ್ ಕಬ್ಬಿಗೆ ತಿನ್ನಾಕ್ ಬರ್ಬೇಕು. ಹಿಂಗ್ ಇದಕ್ಕೂ ಕೂಡ 12, 13, 14 ದಿವಸ, 15 ದಿವಸ ಬೇಕು. ಅಂದ್ರ ಫಾಸ್ಫರಸ್ ಭೂಮಿದಾಗ ಹಾಕಿದ ನಂತರ 15 ದಿವಸದಾಗ ತಯಾರಾಗ್ತೈತಿ. ಕಬ್ಬು ಭೂಮಿದಾಗ ಹಚ್ಚಿದ ನಂತರ ಬೇರೆ ಏನು ಹೈಟ್ ರೂಟ್ ಬಂದ ಇದ ಫಾಸ್ಫರಸ್ ತಿನ್ನಕ್ ಶುರು ಆಗಕ್ನು ಅದಕ್ಕೆ 15 ದಿವಸ ಬೇಕು. ಅಂದ್ರ 15 ದಿವಸ ನಂತರ ಅದಕ್ ತಿನ್ನಕ್ ಬೇಕು. ಅದ ಟೈಮ್ದಾಗ ಫಾಸ್ಫರಸ್ ಅಲ್ಲಿ ತಯಾರಿ ಇರ್ತೈತಿ, ಅದಕ್ ತಿನ್ನಕ್ ಸಿಕ್ತೈತಿ. ತಿನ್ನಕ್ ಸಿಕ್ಕಿದ ನಂತರ ಮರಿ ಜೋರ್ಲಿ ಬರಕ್ ಶುರು ಆಗ್ತಾವ. ಮತ್ತಿಷ್ಟ ಬೇರೆ ಎಲ್ಲಾ ಕಡೆ ಪಸರಾಸಕ್ ಶುರು ಆಗ್ತೈತಿ. ಹೆಚ್ಚ ಬೇರೆ ಬರ್ತಾವು, ಹೆಚ್ಚ ಜೋರ್ಲೆ ಮರಿ ಬರಕ್ ಶುರು ಆಗ್ತೈತಿ. ಅದ್ರ ಸಲುವಾಗಿ 15 ದಿವಸ ಪೈಲಾ ಇದು ಫಾಸ್ಫರಸ್ ನಮಗ ಭೂಮಿದಾಗ ಹಾಕಾಕ್ಬೇಕು. ಅನಾನ ನಾವ್ ಬೇಸಲ್ ಡೋಸ್ ಏನ್ ಕೊಡ್ತೇವು, ಕಬ್ಬು ಹಚ್ಚೋಕ್ಕಿಂತ ಪೈಲಾ ದಿವಸ ಇದು ಬೇಸಲ್ ಡೋಸ್ ಹಾಕಿ ಮಣ್ಣದಾಗ ಮಿಕ್ಸ್ ಮಾಡ್ಕೊರಿ. ಮಣ್ಣದಾಗ ಹಾಕಿ 15 ದಿವಸ ಅದಕ್ಕೆ ತಯಾರಾಗಬೇಕು. ಅದರ ಜೊತೆಲೇನ ತಯಾರಾದ ತಿನ್ನಕ ಬೇರೆ ಏನ್ ಬಿಡ್ತಾವಲ್ಲ ಅದಕ್ಕೂ 15 ದಿವಸ ಬೇಕು. ಅಂದ್ರ ಅದ್ರ ಬರೋಬ್ಬರಿ ಹತ್ರದ ಕಾಂಬಿನೇಷನ್ ಆಗ್ತೈತಿ. ಬೇರ್ ಬಿಟ್ಟಿದ ನಂತರ ಅದಕ್ಕೆ ತಿನ್ನಾಕ್ ಬಹಳಷ್ಟು ಸಿಗ್ತೈತಿ. ಎಷ್ಟು ತಿನ್ನಾಕ್ ಜೋರ್ಲಿ ಅದಕ್ ಸಿಗ್ತೈತಿ ಅಷ್ಟ ಕಬ್ಬ ಜೋರ್ಲಿ ಬರಕ್ ಶುರು ಆಗ್ತೈತಿ. ನಮಗ ಅವರೇಜ್ ಹತ್ರದ ಬಹಳಷ್ಟ ಚಂದ ಸಿಗ್ತೈತಿ. ಇತರ ಸಲುವಾಗಿ ಬೇಸಲ್ ಡೋಸ್ ಕೊಡೋದು ಬಹಳ ಮಹತ್ವ. 20ನೇ ದಿವಸ ಅದಕ್ಕೆ ನೈಟ್ರೋಜನ್ ಬೇಕು. 20ನೇ ದಿವಸ 1 ಚೀಲ ನಾವು ಯೂರಿಯಾ ಕೊಡ್ತೇವೆ. 45ನೇ ದಿವಸ ಬಹಳಷ್ಟು ನೈಟ್ರೋಜನ್ ಬೇಕು, ನಾವು 2 ಚೀಲ ಯೂರಿಯಾ ಅದಕ್ಕೆ ಕೊಡ್ತೇವೆ. 65ನೇ ದಿವಸ ಅದಕ್ಕೆ ಬೂಸ್ಟರ್ ಡೋಸ್ ನಾವು ಮತ್ತೊಂದು ಕೊಡ್ತೇವೆ. ಅವಾಗ ನೋಡ್ರಿ ಒಂದ್ 2 ಫುಟ್, 2.5 ಫುಟ್, 3 ಫುಟ್ ಅಂತ ಕಬ್ಬು ಬಂದಿರ್ತೈತಿ. ಆ ಟೈಮ್ದಾಗ ಯೂರಿಯಾ DAP ಪೊಟ್ಯಾಶ್ ಕೊಡ್ತೀವಿ, ಅಥವಾ ಯೂರಿಯಾ 24 ಪೊಟ್ಯಾಶ್ ಕೊಡೋನು, ಅಥವಾ ಯೂರಿಯಾ 10-26 ಕೊಡೋನು, ಅಥವಾ ಯೂರಿಯಾ 12-32 ಕೊಡಕ್ ನಾವು ನಡಿತೈತಿ. ಅಂದ್ರೆ ಯಾವ್ದು NPK ಅದಕ್ಕೆ ಸಿಕ್ಕಿತ್ತಂದ್ರ ಜೋರ್ಲೆ ಅದಕ್ಕ ಬೂಸ್ಟ್ ಆಗ್ತೈತಿ. ಅದ ಅಂದ್ರೆ ಜೋರ್ಲೆ ಮತ್ತಷ್ಟು ಗ್ರೋ ಆಗಾಕ್ ಶುರು ಆಗ್ತೈತಿ. ಮುಂದ್ ಹೋಗಿ ಒಂದ್ ತಿಂಗಳದಾಗ ಹರಗಾಕ ಬರ್ತೈತಿ, ಅದ ಗೋಧಿ ಹಾಕಾಕ್ ಬರ್ತೈತಿ, ಮಣ್ಣಿ ಎರ್ಸಾಕ್ ಬರ್ತೈತಿ. ಆ ಟೈಮ್ದಾಗ ಹೆವಿ ಡೋಸ್ ನಾವು ಕೊಡ್ತೇವೆ. ಅದ್ರಾಗ ಯೂರಿಯಾ 2 ಚೀಲ, DAP 2 ಚೀಲ, ಪೊಟ್ಯಾಶ್ 2 ಚೀಲ, ಮೈಕ್ರೋ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್ ಇದೆಲ್ಲ ಹಾಕಿ ಅದಕ್ಕೆ ಬೋದಿಗೆ ಏರ್ಸ್ತೇವು. ಅದರ ನಂತರ ಬೋದಿಗೆ ಏರ್ಸಿದ ಲಗಿನ್ ಅದಕ್ಕೆ ತಿನ್ನಾಕ್ ಸಿಗ್ತೈತಿ, ಹಿಂಗ ಇರಂಗಿಲ್ಲ. ಅದ ಟೈಮ್ದಾಗ ನಾವು ಬೋದಿಗೆ ಹಾಕೋ ಟೈಮ್ದಾಗ ಬೇರು ಸುದ್ದ ಹರಿತಾವ, ಬೇರು ಸುದ್ದ ಅಲ್ಲಿ ಕಟ್ ಆಗಿರ್ತಾವ. ಆ ಬೇರ್ ತಯಾರಾಗಿ ತಿನ್ನಾಕ ಅದಕ್ಕೆ ಸಿಗ್ಬೇಕಂದ್ರ ಅದಕ್ಕೂ 15 ದಿವಸ ಬೇಕು. ಇದು ಬೋಧದಾಗ ಇರ್ತೈತಿ ಅದ್ ಕಥನು ತಯಾರಾಗಕ್ 15 ದಿವಸ ಬೇಕು. ಅದೇ ಟೈಮ್ದಾಗ ನಾವ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋದೈತಿ. ಮುಂದ್ ಹೋಗಿ 1 ತಿಂಗಳೇ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಕೊಡೋದೈತಿ, ಮತ್ತೊಂದು ಬೂಸ್ಟರ್ ಡೋಸ್ ಕೊಡೋದೈತಿ. ಈ ಪ್ರಕಾರ ಕೊಟ್ಟಿದ್ರೆ ಬಹಳ ಜೋರ್ಲೆ ಗ್ರೋ ಆಗಕ್ ಶುರು ಆಗ್ತೈತಿ. ಮತ್ತ 100 ಟನ, 125 ಟನ, 150 ಟನ ಬರಕ ಸಾಧ್ಯ ಆಗಿರ್ತೈತಿ. ಈ ಸಲುವಾಗಿ ಈ ಪ್ರಕಾರ ಎಲ್ಲ ಇದ ನಿಯೋಜನೆ ಮಾಡಿದೈತಿ. ಇದು ನಂದಲ್ಲ, ಇದೆಲ್ಲ ಸೈಂಟಿಫಿಕ್ ಐತಿ. 20 ದಿವಸ ಹಿಡದ 90 ಡೇಸ್ ತಕ ಅದಕ್ಕೆ ನೈಟ್ರೋಜನ್ ಹೆಚ್ಚಬೇಕು. ಶುರುವಾತಿಗೆ ಫಾಸ್ಫರಸ್ ನಾವು ಕೊಡ್ತೀವಿ, ಫಾಸ್ಫರಸ್ ನಂತರ ಕೊಡೋದ್ ಗರಜಿಲ್ಲ. ಬೂಸ್ಟರ್ ಡೋಸ್ದಾಗ ಅಷ್ಟ ಫಾಸ್ಫರಸ್ ಕೊಡೋದೈತಿ. ಮುಂದ್ ಹೋಗಿ ನಾವು ಹರಗ್ತೇವೆ ಆವಾಗ ಫಾಸ್ಫರಸ್ ಬೇಕು. ಶುರುವಾತಿಗೆ ಪೊಟ್ಯಾಶ್ ಬಹಳ ಕಡಿಮೆ ಬೇಕು, ಆದ್ರ ರೋಗ ಪ್ರತಿಕಾರ ಶಕ್ತಿ ಚಂದ ಆಗ್ಬೇಕು. ಆ ಕಾರಣದಿಂದ ಪೊಟ್ಯಾಶ್ ಅದಕ್ ಬೇಕು. ಮುಂದ್ ಹೋಗಿ ಅದರದ ಇದ್ ಚಂದ ತಯಾರಾಗ್ತೈತಿ. ಏನ ಪೊಟ್ಯಾಶ್ ಬಹಳಷ್ಟು ಅದಕ್ ಬೇಕು. ಅನಾನ ಶೇವಟ್ ನೋಡ್ರಿ 3-4 ತಿಂಗಳ ಅರ್ಧ ಚೀಲ ಪೊಟ್ಯಾಶ್ ಅದಕ್ ಕುಡ್ಕೋತ್ ಹೋಗೋದ. ಅಂದ್ರೆ ಅದರದ ಇದನ್ನು ಅದಕ್ ಬಹಳಷ್ಟು ಸಿಗ್ತೈತಿ. ಪೊಟ್ಯಾಶ್ ಸಿಕ್ಕಿದ್ರ ರಿಕವರಿ ಚಂದ ಆಗ್ತೈತಿ, ರೋಗ ಪ್ರತಿಕಾರ ಶಕ್ತಿ ಅವಾಗ ಚಂದ ಇದ್ದೇ ಇರ್ತೈತಿ. ಅದರದ ಗರ್ತ್ ಚಲೋ ಆಗಾಕ್ ಶುರು ಆಗ್ತೈತಿ, ಅಂದ್ರ ದಪ್ಪ ಆಗಾಕ್ ಶುರು ಆಗ್ತೈತಿ. ಈ ಪ್ರಕಾರ ನಮಗ ನಿಯೋಜನೆ ಮಾಡಿದೈತಿ. ಇದೇನ್ ಶೆಡ್ಯೂಲ್ ಏನ್ ತಯಾರಾಗೈತ್ಲ, ಇದು ತಯಾರಾದ ಎಲ್ಲಾ ಶೆಡ್ಯೂಲ್ ಇದೆಲ್ಲ ಸೈಂಟಿಫಿಕ್ ಐತಿ.
ಮತ್ ನಾ ಈಗೇನ್ ಎಲ್ಲ ಹೇಳಿದೇನು ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿಡ್ರಿ ಅದ್ರದ್ದು ಇಷ್ಟ ಅವೈಲೇಬಲ್ ಆಗ್ತೈತಿ. ಯೂರಿಯಾದಾಗ ಒಂದ 8-10 ಕಿಲೋ ಬೇವಿನ ಹಿಂಡಿ ಮಿಕ್ಸ್ ಮಾಡ್ರಿ ಅದ್ರದ್ದು ಅವೈಲೇಬಿಲಿಟಿ ಹೆಚ್ಚಾಗ್ತೈತಿ. ಇದೆಲ್ಲಾ ಸೈಂಟಿಫಿಕ್ ಐತಿ, ಎಲ್ಲ ಪೂರಾ ಸೈಂಟಿಫಿಕ್ ಐತಿ. ಈಗ ಬಹಳಷ್ಟು ವರ್ಷ ಆಯ್ತು ಈ ಪ್ರಕಾರ ನಾವ್ ಎಲ್ಲಾ ಖತ ಅದಕ್ಕ ಕೊಡ್ತೇವ್. ಆ ಕಾರಣದಿಂದ ನಮ್ ಕಡೆ ಅವರೇಜ್ ಚಂದ ಬರಕ್ ಶುರು ಆಗೈತಿ. 100 ಟನ್ ಬರ್ತೈತಿ, ಅದ್ರ ಮ್ಯಾಗ ನಾವ್ ಹೋಗ್ತೇವ್. ಬೇರೆ ಪ್ರಯೋಗ ಏನೈತಿ ಅದ್ ಮಾತು ಬೇರೆ, ಅದ್ರದ್ದು ವಿಚಾರ ನಾವ್ ಮಾಡೋದಿಲ್ಲ. ಈಗ ವಿಚಾರ ಯಾವ್ದ್ ಮಾಡೋದಂದ್ರ 100 ಟನ್ ಕಿಂತ ಹೆಚ್ಚು ಬರೋ ಸಲುವಾಗಿ ಏನೇನ್ ಮಾಡೋದೈತಿ ಈ ತರದ ವಿಚಾರ ನಮಗ ಮಾಡಾಕ ಬೇಕು. ಈ ಪ್ರಕಾರ ಎಲ್ಲ ನಿಯೋಜನೆ ಬೇಕು. ಇಷ್ಟ ನಾ ಈ ಕಥೆ ಹೇಳಕ್ ಅದೀನಿ. ಹೆಂಗ ಈ ತರದ ಫಾರ್ಮ್ಯುಲೇಷನ್ ಹೆಂಗ್ ಮಾಡೋದ, ಕೃಷಿ ವಿದ್ಯಾಪೀಠದಿಂದ NPK ದ ಫಾರ್ಮ್ಯುಲಾ ನೀವು ಎಷ್ಟು ಟನ್ ಸಲುವಾಗಿ ಎಷ್ಟು ಕೊಡಾಕ್ಬೇಕು ಈ ತರದ ತಯಾರು ಮಾಡೋ ಸಲುವಾಗಿ ಒಂದು ಫಾರ್ಮ್ಯುಲಾ ಸಿಕ್ತಿದೆ. ಟಾರ್ಗೆಟೆಡ್ ಈಲ್ಡ್ ಇಕ್ವೇಶನ್ ಹಿಂಗತ್ತಾರ. ಟಾರ್ಗೆಟೆಡ್ ಈಲ್ಡ್ ಇಕ್ವೇಶನ್, ನಿಮ್ಮ ಕಬ್ಬಿಂದ ಟಾರ್ಗೆಟ್ ಎಷ್ಟು ಇಡೋದೈತಿ ಅದ್ ಅದ್ರಾಗ ಬರೆಯೋದ, ಅದು ಇಕ್ವೇಶನ್ ಅಂತ ಸಿಗ್ತೈತಿ. ನಿಮ್ಮ ಸಾಯಿಲ್ ಟೆಸ್ಟಿಂಗ್ ಮಾಡಿ ನಿಮ್ಮ ಅಡವ್ಯಾಗ ಭೂಮಿದಾಗ ನೈಟ್ರೋಜನ್ ಎಷ್ಟ್ ಐತಿ ಅದು ಅಲ್ಲೇ ಬರೆಯೋದ, ನಿಮ್ಮ ಅಡವ್ಯಾಗ ಫಾಸ್ಫರಸ್ ಎಷ್ಟ್ ಐತಿ ಅದು ಅದ್ರಾಗ ಬರೆಯೋದ, ಮತ್ತ ಪೊಟ್ಯಾಶ್ ಎಷ್ಟ್ ಐತಿ ಅದು ಅದ್ರಾಗ ಬರೆಯೋದ, ಮತ್ತೆ ನಿಮಗ ಟಾರ್ಗೆಟ್ ಎಷ್ಟು ಇಡೋದೈತಿ ಅದು ಅದ್ರಾಗ ಬರೋದ. ಇದು ಇಕ್ವೇಶನ್ ತಯಾರು ಮಾಡಿದ್ರ ಅಷ್ಟ ನಿಮಗ ಟಾರ್ಗೆಟ್ ಸಲುವಾಗಿ ಎಷ್ಟು ನೈಟ್ರೋಜನ್ ಕೊಡಾಕ್ಬೇಕು, ಎಷ್ಟು ಪೊಟ್ಯಾಶ್ ಕೊಡಾಕ್ಬೇಕು, ಎಷ್ಟು ಫಾಸ್ಫರಸ್ ಕೊಡಾಕ್ಬೇಕು, ಆ ತರದ ಆನ್ಸರ್ ಅಲ್ಲಿ ಬರ್ತೈತಿ, ಉತ್ತರ ಅಲ್ಲಿ ಬರ್ತೈತಿ. ಆ ಪ್ರಕಾರ ಸುದ್ದ ನಾವು ಮಾಡೋ ಸಾಧ್ಯತೆ. ಇದಕ್ಕಿಂತ ಮತ್ತೊಂದು ಫಾರ್ಮ್ಯುಲಾ ಐತಿ, ಅದು ಬ್ಯಾರೆದೇವ್ ಒಂದು ಫಾರ್ಮ್ಯುಲಾ. 1 ಟನ್ ಕಬ್ಬ ತಯಾರಾಗೋ ಸಲುವಾಗಿ 1.4 kg ನೈಟ್ರೋಜನ್ ಅದಕ್ಕೆ ತಿನ್ನಾಕ್ಬೇಕು. 1.4 kg ಅಂದ್ರ 1400 ಗ್ರಾಮ್ಸ್, 1 ಕಿಲೋ 400 ಗ್ರಾಮ್ಸ್ ನೈಟ್ರೋಜನ್ ಅದಕ್ಕೆ ತಿನ್ನಾಕ್ಬೇಕು. ಫಾಸ್ಫರಸ್ 600 ಗ್ರಾಮ್ ಫಾಸ್ಫರಸ್ ಅದಕ್ಕೆ ತಿನ್ನಾಕ್ಬೇಕು. ಮತ್ತು ಪೊಟ್ಯಾಶ್ 3 ಕಿಲೋ 100 ಗ್ರಾಮ್ ಅಂದ್ರೆ 3 ಕಿಲೋ ಕನಿಷ್ಠ ಪೊಟ್ಯಾಶ್ ಅದಕ್ಕೆ ತಿನ್ನಾಕ್ಬೇಕು. 1 ಕಿಲೋ 400 ಗ್ರಾಮ್ ನೈಟ್ರೋಜನ್, 600 ಗ್ರಾಮ್ ಫಾಸ್ಫರಸ್, 3 ಕಿಲೋ 100 ಗ್ರಾಮ್ ಪೊಟ್ಯಾಶ್ ಅದಕ್ಕೆ ತಿನ್ನಾಕ್ಬೇಕು. ಅವಾಗ 1 ಟನ್ ಕಬ್ಬ ತಯಾರಾಗ್ತೈತಿ. ಈಗ 100 ಟನ್ ಕಬ್ಬ ತಯಾರು ಮಾಡೋದಿತ್ತಂದ್ರ 140 ಕಿಲೋ 140 ಕಿಲೋ ನೈಟ್ರೋಜನ್ ಅದಕ್ಕೆ ತಿನ್ನಾಕ್ಬೇಕು, 60 ಕಿಲೋ ಫಾಸ್ಫರಸ್ ತಿನ್ನಾಕ್ಬೇಕು, ಮತ್ತ 300 ಕಿಲೋ ಪೊಟ್ಯಾಶ್ ಅದಕ್ಕೆ ತಿನ್ನಾಕ್ಬೇಕು. 300 ಕಿಲೋ ಅದಕ್ಕೆ ಪೊಟ್ಯಾಶ್ ತಿನ್ನಾಕ್ಬೇಕು. ಇದು ತಿನ್ನೋದ ಮತ್ತ ನಾವು ಕೊಡೋದ ಇದು ಬಹಳ ಅಂತರ ಐತಿ. ನಾ ಈಗೇನ್ ಹೇಳಿನಿ, ಯೂರಿಯಾ ನಾವೇನ್ ಕೊಡ್ತೀವಿ ಅದ್ರಾಗ 50% ವೇಸ್ಟ್ ಹೋಗ್ತಿವಿ. ಅಂದ್ರ ಅದಕ್ ಜರ್ ಕರ್ತಾ 140 ಕಿಲೋ ನೈಟ್ರೋಜನ್ ತಿನ್ನೋದಿತ್ತಂದ್ರ ಅದ್ರ ಡಬಲ್ ನಾವು ಭೂಮಿದಾಗ ಪೈಲಾ ಕೊಡಾಕ್ಬೇಕಂದ್ರ ಅದ್ರಾಗಿಂದ 50% ವೇಸ್ಟ್ ಹೋದ್ರುನು 50% ಅದಕ್ಕೆ ತಿನ್ನಾಕ್ ಸಿಕ್ತಿತ್ತು. 140 ಕಿಲೋ ಅದಕ್ಕೆ ತಿನ್ನಾಕ್ಬೇಕಂದ್ರ 280 ಕಿಲೋ 280 ಕಿಲೋ 280 ಕಿಲೋ 280 ಕಿಲೋ ನೈಟ್ರೋಜನ್ ನಾವು ಭೂಮಿದಾಗ ಹಾಕಬೇಕು. 50% ವೇಸ್ಟ್ ಹೋಗಿ 50% ಅದಕ್ಕಂದ್ರ 140 ಕಿಲೋ ಅದಕ್ಕೆ ತಿನ್ನಾಕ್ ಸಿಕ್ತೈತಿ. ಅದರದ 100 ಟನ್ ಸಲುವಾಗಿ ಅದರದ ನೈಟ್ರೋಜನ್ ಬರೋಬರಿ. ಫಾಸ್ಫರಸ 35% ಅಷ್ಟ ಅದಕ್ಕೆ ತಿನ್ನಾಕ್ ಸಿಕ್ತೈತಿ. ನಾವ್ ಎಷ್ಟು ಕೊಡ್ತೀವಿ ಅದ್ರಾಗಿಂದ. ಅಂದ್ರ ನಾವು 3 ಕಿಲೋ ಕೊಟ್ರ ಅದಕ್ಕೆ 1 ಕಿಲೋ ಸಿಕ್ತೈತಿ. ಈಗ ಸರ್ಕರ್ತ ಅದಕ್ಕೆ 60 ಕಿಲೋ ತಿನ್ನೋದಿತ್ತಂದ್ರ 180 ಕಿಲೋ 180 ಕಿಲೋ ಫಾಸ್ಫರಸ್ ಭೂಮಿದಾಗ ಕೊಡಾಕ್ಬೇಕು. ಅಂದ್ರ ಅದ್ರಾಗ 60 ಕಿಲೋ ಅದಕ್ಕೆ ತಿನ್ನಾಕ್ ಸಿಕ್ತೈತಿ. ನೋಡ್ರಿ, ಇದು ಈ ಪ್ರಕಾರ ಫಾರ್ಮ್ಯುಲಾ ಐತಿ. ಪೊಟ್ಯಾಶದ ವಿಚಾರ ಬ್ಯಾರೆ ಐತಿ. ಎಲ್ಲಾ ಕಡೆ ಭೂಮಿದಾಗ ಪೊಟ್ಯಾಶ್ ಇಷ್ಟ ಪರ್ಸೆಂಟ್ದಾಗ ಹೆಚ್ಚೈತಿ. ಬಹಳಷ್ಟು ಪೊಟ್ಯಾಶ್ ನಮ್ ಭೂಮಿದಾಗ ಅವೈಲೇಬಲ್ ಐತಿ. ಅದ್ರಾಗಿಂದ 200 ಕಿಲೋ ಅದ ಪೊಟ್ಯಾಶ್ ಭೂಮಿದಾಗಿಂದ ತಗೋತೈತಿ. ಅದಕ್ಕ 300 ಕಿಲೋ ತಿನ್ನಾಕ್ಬೇಕು. ಅದ್ರಾಗ 200 ಕಿಲೋ ಅದ್ ಭೂಮಿದಾಗ ತಗೋತೈತಿ. ಮ್ಯಾಗಿಂದ ನಾವು 100 ಕಿಲೋ ಕೊಡಾಕ್ಬೇಕು. 100 ಕಿಲೋ ಕೊಡೋದಂದ್ರ
ಒಂದ್ 150 ಕಿಲೋ ಅದಕ್ ಕೊಡಾಕ್ಬೇಕು ಅಂದ್ರ ಅದ್ರಾಗಿಂದ 100 ಕಿಲೋ ಅಥವಾ 100 ಕಿಲೋ 20 ಕಿಲೋ ಅದಕ್ಕ 120 ಕಿಲೋ ಅದಕ್ಕ ತಿನ್ನಾಕ್ ಸಿಕ್ತೈತಿ. ಅಂದ್ರ ಈ ತರದ ಬರೋಬ್ಬರಿ ಆಗ್ತೈತಿ. ಅಂದ್ರ 280 ಕಿಲೋ ನೈಟ್ರೋಜನ್, 180 ಕಿಲೋ ಫಾಸ್ಫರಸ್ ಮತ್ತ 150 ಕಿಲೋ ಪೊಟ್ಯಾಶ್ ಇಷ್ಟು ಭೂಮಿದಾಗ ನಾವು ಯಾವಾಗ ಕೊಡ್ತೀವಿ ಅವಾಗ ಅದಕ್ಕ 100 ಟನ್ ಸಲುವಾಗಿ ಎಲ್ಲಾ ತಿನ್ನಾಕ್ ಸಿಕ್ತೈತಿ ಮತ್ತ 100 ಟನ್ ಕಬ್ಬು ಬರಾಕ ಸಾಧ್ಯ ಆಗ್ತೈತಿ. ಈ ಫಾರ್ಮ್ಯುಲಾ ಮ್ಯಾಗ ನಾವು ಕೆಲಸ ಮಾಡ್ತೇವೆ. ಜರ್ ಕರ್ತ ನಮಗ 150 ಕಿಲೋ ತಗೋದಿತ್ತಂದ್ರ ಆ ಪ್ರಕಾರ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡೋದ, 200 ಟನ್ ತಗೋದಿತ್ತಂದ್ರ ಆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದ. ಈಗ ನೋಡ್ರಿ ಡ್ರಿಪ್ ದಾಗಿನ್ ಜರ್ ಕರ್ತ ಖತ ಕೊಡೋದಿತ್ತಂದ್ರ 25% ನಾವು ಖತ ಕಡಿಮೆ ಮಾಡೋದು ಡ್ರಿಪ್ ದಾಗಿನ್ ಕೊಡೋದಿತ್ತಂದ್ರ. ಯಾಕಂದ್ರ ಡ್ರಿಪ್ ದಾಗಿನ್ ಕೊಡೋ ಟೈಮ್ದಾಗ ನೈಟ್ರೋಜನ್ ವೇಸ್ಟ್ ಹೋಗಂಗಿಲ್ಲ, ಫಾಸ್ಫರಸ್ ಹೆಚ್ಚು ವೇಸ್ಟ್ ಹೋಗಂಗಿಲ್ಲ, ಪೊಟ್ಯಾಶ್ ಹೆಚ್ಚು ವೇಸ್ಟ್ ಹೋಗಂಗಿಲ್ಲ. ಈ ಕಾರಣದಿಂದ 25% ಅದಕ್ಕೆ ಕಡಿಮೆ ಮಾಡಿ ಡ್ರಿಪ್ ದಾಗಿನ್ ಖತ ಕೊಟ್ರು ನಡಿತೈತಿ. ಈ ಪ್ರಕಾರ ಜರ್ ಕರ್ತ ನಾವು ನಿಯೋಜನೆ ಮಾಡಿದ್ರ 100 ಟನ್ ಕಿತ್ತ ಮ್ಯಾಗ ನಮಗ ಅವರೇಜ್ ತಗೊಳಕ ಸಾಧ್ಯ ಐತಿ. ಇದೆಲ್ಲಾ ಸೈಂಟಿಫಿಕ್ ಐತಿ. ನಾ ಯಾಕೆ ಹೇಳಕ್ ಅದೇನಂದ್ರ ಈ ಪ್ರಕಾರ ಎಲ್ಲಾ ಈ ತರದ ಕ್ಯಾಲ್ಕುಲೇಷನ್ ಮಾಡಿದ್ದೈತಿ. ಇದೆಲ್ಲ ಸೈನ್ಸ್ ದಾಗ ಪ್ರೂವ್ ಮಾಡಿದ್ದೈತಿ. ಆ ಪ್ರಕಾರ ನಾವೆಲ್ಲ ಈ ಪ್ರಕಾರ ನಮ್ಮದ ಫರ್ಟಿಗೇಷನ್ ಶೆಡ್ಯೂಲ್ ಎಲ್ಲ ನಾವು ಮಾಡ್ತೀವಿ. ಈ ಪ್ರಕಾರ ಜರ್ ಕರ್ತ ನಾವು ಖತದ ಶೆಡ್ಯೂಲ್ ಮಾಡಿದ್ರ 100 ಟನ್ ಕಿತ್ತ ಮ್ಯಾಗ ಹೋಗಾಕ್ ಸಾಧ್ಯ ಐತಿ. ಖತದ ಕಿಮ್ಮತ್ ಹೆಚ್ಚ ಆಗಾಕ್ ಹದೈತಿ. ಆ ತರದ ಕಾಸ್ಟ್ ದಾಗ ನಾವು ಕಟಿಂಗ್ ಮಾಡಾಕ್ನು ಸ್ವಲ್ಪ ಸಾಧ್ಯ ಆಗ್ತೈತಿ. ಈ ಪ್ರಕಾರ ನೋಡ್ರಿ ಬಹಳಷ್ಟ ಚಂದ ಹೇಳೋದ್ ನಾ ಪ್ರಯತ್ನ ಮಾಡಿದೀನಿ. ಎಲ್ಲಾರ್ಗಿ ತಿಳಿದೈತಿ ನೋಡ್ರಿ. ಇದ್ರಾಗ ಏನ್ ಪ್ರಶ್ನೆ ಇದ್ರ ಕೇಳ್ರಿ, ಅದ್ರ ಮ್ಯಾಗ ನಾವು ಖುಲಾಸೆ ಮಾಡೋಣ. ಹಲಪ್ನವ್ರ ಸರ್, ಇದಕ್ಕಿಂತ ಚಲೋ ಹೇಳೋದ್ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.